ಇಂಡಿಯನ್ಸ್ ಅನ್ನುವಂಥದ್ದು ಒಂದು ಲಾರ್ಜೆಸ್ಟ್ ಎಕ್ಸ್ಪ್ಯಾಟ್ರಿಯೇಟ್ಸ್ ಕಮ್ಯುನಿಟೀಸ್ ಇನ್ ಗಲ್ಫ್ ಅಂತ ಹೇಳ್ತೀವಿ. ಅಪ್ರಾಕ್ಸಿಮೇಟ್ಲಿ $45 million ಬರುತ್ತೆ ನಮ್ಮ ದೇಶಕ್ಕೆ. ಈಗ ಚಾರ್ಟರ್ಡ್ ಅಕೌಂಟೆಂಟ್ಸ್ ಇರ್ಬೋದು, ಡಾಕ್ಟರ್ಸ್ ಗಳಿರ್ಬೋದು, ಹೆಚ್ಚಿನ ಸಂಖ್ಯೆಯ ನರ್ಸ್ ಗಳನ್ನು ನಮಗೆ ನೋಟಿಗೆ ಸಾಧ್ಯ ಇದೆ. ಟೀಚಿಂಗ್, ಐಟಿ ಅಲ್ಲಿ ಅಂತೂ ಭಾರತೀಯರು ಎಲ್ಲ ಬ್ಯಾಂಕ್ ನ ಐಟಿ ಹೆಡ್, ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತ ಏನ್ ಹೇಳ್ತೀವಿ ನಾವು, ICT ಅಂತ ಏನ್ ಹೇಳ್ತೀವಿ, ಅಲ್ಲಿ ಇಂಡಿಯನ್ಸ್ ಅನ್ನು ಕಾಮನ್ ಆಗಿ ಕಾಣ್ಲಿಕ್ಕೆ ಸಾಧ್ಯ ಆಗುತ್ತೆ. ಗಲ್ಫ್ ಅಲ್ಲಿರುವಂತಹ ಹೆಚ್ಚಿನ ಕಾನೂನು ವ್ಯವಸ್ಥೆಗಳು ಇಸ್ಲಾಮಿಕ್ ಶರಿಯಾ ಕಾನೂನಿಗೆ ಕನೆಕ್ಟೆಡ್ ಆಗಿರುವಂತದ್ದು. ಈಗ ಪಬ್ಲಿಕ್ ಆಗಿ ಹ್ಯಾಂಗ್ ಮಾಡುವಂತಹ ವಿಚಾರಗಳಿಲ್ಲ. ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ನಮ್ಮ ಪಾರ್ಲಿಮೆಂಟ್ ಅಲ್ಲಿ ಇಟ್ಟಿರುವಂತಹ ಒಂದು ಡೇಟಾದ ಪ್ರಕಾರ ಒಂದು ಅಪ್ರಾಕ್ಸಿಮೇಟ್ಲಿ 10,500 ಇಂಡಿಯನ್ಸ್, ಭಾರತೀಯರು ಫಾರಿನ್ ವಿದೇಶದ ಜೈಲುಗಳಲ್ಲಿದ್ದಾರೆ. ಮನೆಯ ಒಳಗಡೆ, ಫ್ಲಾಟ್ ನ ಅಪಾರ್ಟ್ಮೆಂಟ್ ನ ಒಳಗಡೆ ಗಾಂಜಾ ಬೆಳೆಸಿರುವಂತಹ ಒಂದು ಕೇಸಸ್ ಅನ್ನು, ಆಲ್ಕೋಹಾಲ್ ಬಾರ್ಗಳಿವೆ, ಗವರ್ಮೆಂಟ್ ರೆಕಾಗ್ನೈಸ್ಡ್ ಮಾಡಿರುವಂತಹ ಶಾಪ್ಗಳಿವೆ, ಅಲ್ಲಿ ಹೋಗಿ ಪರ್ಚೇಸ್ ಮಾಡಬಹುದು, ಮತ್ತೆ ಪಬ್ಲಿಕ್ ಆಗಿ ಕುಡಿಯುವಂಗಿಲ್ಲ. ಡ್ರಗ್ ಕನ್ಸಂಪ್ಷನ್ ಅನ್ನುವಂಥದ್ದು ಕಾಮನ್. ಡೆತ್ ಸಂದರ್ಭದಲ್ಲಿ ಈ ಬಾಡಿಯನ್ನು ಊರಿಗೆ ತಲುಪಿಸುವಂತಹ ಒಂದು ದೊಡ್ಡ ಮಟ್ಟಿನ ಒಂದು ಕೆಲಸ, ಅದು ದೊಡ್ಡ ಒಂದು ಪ್ರೊಸೀಜರ್ ಅದು. ಅದಕ್ಕೋಸ್ಕರ ಕೆಲವರು ತಮ್ಮ ಟೈಮ್ ಅನ್ನು ಮೀಸಲಿಡುವಂತಹ, ಯಾವುದೇ ರೀತಿಯಲ್ಲಿ ಸಂಭಾವನೆ ಪಡೆಯದೆ ಕೆಲಸ ಮಾಡುವಂತ ಕೆಲವೊಂದು ನಮ್ಮ ಭಾರತೀಯರಲ್ಲಿದ್ದಾರೆ. ಬಹಳಷ್ಟು ಅಪ್ರಿಶಿಯೇಟ್ ಮಾಡಬೇಕಾಗಿರುವಂತಹ ವ್ಯಕ್ತಿಗಳವರೆಲ್ಲರೂ ಕೂಡ. ಈ ಸಮುದಾಯದ ಒಂದು ಆಕ್ಟಿವಿಟಿ ಏನಾದ್ರು ಆಗ್ತಾ ಇರುತ್ತಾ? ಅಂದ್ರೆ ಭಾರತೀಯ ಸಮುದಾಯ ಒಂದು, ಅಥವಾ ಕನ್ನಡ ಕೂಟಗಳೆಲ್ಲ ಸೇರ್ಕೊಂಡು ಕಾರ್ಯಕ್ರಮ ಮಾಡೋದು, ಈ ತರದ್ದೆಲ್ಲ ಆಗುತ್ತಾ? ನೀವು ಅದ್ರಲ್ಲಿ ಭಾಗಿಯಾಗ್ತಿದ್ದೀರಾ? ಖಂಡಿತ. ದೊಡ್ಡ ಮಟ್ಟಿಗೆ ದೊಡ್ಡ ಸಂಖ್ಯೆಯಲ್ಲಿ ಸಂಘಟನೆಗಳು, ಸಂಘ ಸಂಸ್ಥೆಗಳನ್ನು ನಾವು ನೋಡ್ತಾ ಇದ್ದೀವಿ. ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ಕನ್ನಡ ಸಂಘ ಇರ್ಬೋದು, ಕನ್ನಡ ಸಂಘದ 2-3 ಕನ್ನಡ ಸಂಘಗಳು ಬಹ್ರೇನ್ ನಲ್ಲಿ ನಾನು ನೋಡ್ತಾ ಇದ್ದೇನೆ. ಅಥವಾ ತುಳು ಸಂಘಗಳಿರ್ಬೋದು. ಒಕ್ಕೂಟಗಳು ಬಹಳಷ್ಟಿವೆ. ಕ್ರಿಕೆಟ್ ಮ್ಯಾಚ್ ನಡೀತದೆ. ಅಥವಾ ಈ ಹಬ್ಬಗಳ ಸಂದರ್ಭದಲ್ಲಿ, ದೀಪಾವಳಿ ಇರ್ಬೋದು, ದಸರಾ ಇರ್ಬೋದು, ಕೆಲವೊಂದು ಸಂದರ್ಭದಲ್ಲಿ ನಾನು ಬ್ಯಾಂಡ್, ಪಟಾಕಿಗಳನ್ನು ಕೂಡ ಕೇಳ್ತಾ ಇದ್ದೇನೆ. ಸೊ ಅದೆಲ್ಲವೂ ಕೂಡ ಬಹಳ ಆರಾಮವಾಗಿ ಅಲ್ಲಿಯ ಜನರ ಸಪೋರ್ಟ್ ಅಲ್ಲಿ ನಡೀತದೆ. ಈ ಹೋಳಿ ಇರ್ಬೋದು, ಅಥವಾ ಹೋಳಿ ಅಥವಾ ಇನ್ನಿತರ ಫೆಸ್ಟಿವಲ್ ಏನಿದೆ, ಕೆಲವೊಂದು ಕೇರಳ ಜನರು ಹೆಚ್ಚಿನ ಸಂಖ್ಯೆಯಲ್ಲಿದ್ದ ಕೆಲವೊಂದು ಪ್ರದೇಶಗಳಲ್ಲಿ ಓಣಂ ಇರ್ಬೋದು. ಅದಕ್ಕೋಸ್ಕರ ಅವರನ್ನು ಇನ್ವೈಟ್ ಮಾಡ್ಕೊಂಡು ಓಣಂ ಸದ್ಯ ಅಂತ ಏನ್ ಹೇಳ್ತೀವಿ ನಾವು, ಒಂದು ಊಟದ ಪಂಕ್ತಿ ಏನಿದೆ ಅದನ್ನು ಕೂಡ ಅವರು ಆಯೋಜನೆ ಮಾಡ್ತಾರೆ. ಅದೇ ಆಲ್ಮೋಸ್ಟ್ ಎಲ್ಲಾ ಇಂಡಿಯನ್ ಫೆಸ್ಟಿವಲ್ಗಳನ್ನು ಕೂಡ ನಾವು ಅಲ್ಲಿ ಆಚರಣೆ ಮಾಡುವಂತದ್ದು ನೋಡಿದ್ದೇನೆ. ಕೆಲವೊಂದು ಬಹಳಷ್ಟು ಇಂಥ ಕಾರ್ಯಕ್ರಮಗಳಲ್ಲಿ ನಾನು ಕೂಡ ಭಾಗಿಯಾಗಿದ್ದೇನೆ. ಕೆಲವೊಂದು ಕಾರ್ಯಕ್ರಮಕ್ಕೆ ಗೆಸ್ಟ್ ಆಗಿ ಹೋಗ್ತೀನಿ, ಪಾರ್ಟಿಸಿಪೇಟ್ ಮಾಡ್ತೀನಿ. ಈ ಪಂಜಾಬಿಗಳ ಕೆಲವೊಂದು ಕಾರ್ಯಕ್ರಮಗಳು ನಡೀತದೆ. ನಮ್ಮ ಯೂನಿವರ್ಸಿಟಿಗಳಲ್ಲಿ ಕಲ್ಚರಲ್ ಫೆಸ್ಟ್ ಅಂತ ಮಾಡ್ತಾರೆ. ಅದರಲ್ಲಿ ಈ ಎಲ್ಲಾ ದೇಶದ ಜನರ ಡಿಶ್ಗಳೇನಿವೆ, ಅಂದ್ರೆ ಅಲ್ಲಿಯ ಉಡುಪು ಇರ್ಬೋದು, ನಮ್ಮ ಒಂದು ಅಟೈರ್ ಇರ್ಬೋದು, ಅಥವಾ ನಮ್ಮ ಫುಡ್ ಸಿಸ್ಟಮ್ ಇರ್ಬೋದು, ಇದನ್ನೆಲ್ಲವನ್ನು ಕೂಡ ಪ್ರದರ್ಶನ ಮಾಡುವಂತಹ ಒಂದು ಸಂದರ್ಭ. ದೊಡ್ಡ ಡಿಮಾಂಡ್ ಇದೆ ಅವರಿಗೆ. ಸ್ಪೈಸಿ ಫುಡ್ ಗಳನ್ನು ಬಗ್ಗೆ ಬಹಳಷ್ಟು ಅವರಿಗೆ ಇಂಟ್ರೆಸ್ಟ್ ಇದೆ. ಪಾನಿಪುರಿ ಇರ್ಬೋದು, ಮಸಾಲ ಪುರಿ ಇರ್ಬೋದು, ಇದೆಲ್ಲ ಕೂಡ ಅವರು ಬಹಳಷ್ಟು ಇಷ್ಟಪಡ್ತಾರೆ. ಸೊ ಇಂಥದ್ದು ಹೆಚ್ಚಾಗಿ ನಡೀತದೆ. ಬಹಳಷ್ಟು ಇಂಥ ಸಂಘಟನೆಗಳು ಕೂಡ ಕೆಲಸ ಮಾಡ್ತದೆ. ಇದರಿಂದ 2 ಬೆನಿಫಿಟ್. ಒಂದು, ನಮ್ಮ ಕಲ್ಚರಲ್ ನಮ್ಮ ಏನಿದೆ ಅದನ್ನು ಅವರಿಗೆ ನಮ್ಗೆ ತೋರಿಸುವಂತಹ, ಅಥವಾ ನಾವು ಪಾರ್ಟಿಸಿಪೇಟ್ ಮಾಡುವಂಥದ್ದು. ಅಲ್ಲಿ ಸಣ್ಣ ಮಕ್ಕಳು ಏನು ಬೆಳೀತಾ ಇದ್ದಾರೆ ಅವರಿಗೆ ಇದರ ಬಗ್ಗೆ ಪರಿಚಯ ಆಗುವಂತಹ ಒಂದು ದೊಡ್ಡ ಅವಕಾಶ. ಮತ್ತೆ ಕನ್ನಡ ಮಾತಾಡುವಂತದ್ದು ಬಹಳಷ್ಟು ನಮಗೆ ಸಿಗುವಂತಹ ಅಪರ್ಚುನಿಟೀಸ್ ಬಹಳ ಕಮ್ಮಿ. ಈಗ ನನ್ನ ಕನ್ನಡ ಭಾಷೆಯಲ್ಲಿ ಕೂಡ ನೀವು ಬಹುಶಃ ನೋಟಿಸ್ ಮಾಡಿದ್ದೀರಿ, ನಾನು ಕನ್ನಡ ಮೀಡಿಯಂ ಅಲ್ಲಿ ಕಲ್ತವ, ಆದ್ರೂ ಕೂಡ ಕನ್ನಡ ಬಳಕೆ ಬಹಳ ಕಮ್ಮಿ. ಸೊ ಇಂತಹ ಸಂದರ್ಭದಲ್ಲಿ ನಮಗೆ ಇಲ್ಲಿ ಕನ್ನಡದಲ್ಲಿ ಮಾತಾಡುವಂಥದ್ದು, ಕನ್ನಡ ಸ್ಪೀಚ್ ಮಾಡುವಂಥದ್ದು, ಅಥವಾ ಪರಸ್ಪರ ನಾವು ಸೇರ್ಕೊಂಡು ಆಶಯ ವಿನಿಮಯ ಮಾಡುವಂತಹ ಒಂದು ಅವಕಾಶ ಸಿಗುತ್ತೆ. ಅದು ಒಂದು ದೊಡ್ಡ ನಮಗೆ ಸಿಗುವಂತಹ ಅವಕಾಶಗಳು ಅಥವಾ ಬೆನಿಫಿಟ್ಗಳು ಇಂತಹ ಸಂಘಟನೆಗಳಿಂದ. ಎರಡನೇದು, ಮಕ್ಕಳಿಗೆ ಇಂತಹ ಸಮ್ಮರ್ ಕ್ಯಾಂಪ್ ಇರ್ಬೋದು. ಈ ಎಲ್ಲ ಇಲ್ಲಿ ಇಂಡಿಯನ್ ಕ್ಲಬ್ ಇದೆ. ಸೊ ಇಂಡಿಯನ್ ದೊಡ್ಡ ಒಂದು ಕನ್ನಡ ಸಂಘದ ಇತ್ತೀಚೆಗೆ ಉದ್ಘಾಟನೆಗೊಂಡಂತಹ ಒಂದು ಕನ್ನಡ ಸಂಘದ ಕ್ಲಬ್ ಇದೆ. ನಮ್ಮ ಮಂತ್ರಿಗಳು ಬರ್ತಾರೆ ಇನಾಗ್ರೇಷನ್ಸ್ ಗಳಿಗೆ, ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಬಹಳಷ್ಟು ಚಿತ್ರ ನಮ್ಮ ಸ್ಯಾಂಡಲ್ವುಡ್ ತಾರಾಡುಗಳಲ್ಲಿ ಬರ್ತಾರೆ.
ಇನಾಗ್ರೇಷನ್ಸ್ಗೆ ಬರ್ತಾರೆ, ಇಂತಹ ಕಾರ್ಯಕ್ರಮಗಳಿಗೆ ಪಾರ್ಟಿಸಿಪೇಟ್ ಮಾಡ್ತಾರೆ. ಯಕ್ಷಗಾನ, ಭರತನಾಟ್ಯ ಇದೆಲ್ಲವೂ ಕೂಡ ನಾವು ಬಹುಶಃ ಊರಲ್ಲಿ ನಮ್ಮ ದೇಶದಲ್ಲಿ ನಾವು ಅಷ್ಟು ನೋಡ್ತಿಲ್ವ, ಅಲ್ಲಂತೂ ಎವ್ರಿ ವೀಕ್, ಪ್ರತಿ ವಾರಗಳು ಕೂಡ ಇಂಥ ಕಾರ್ಯಕ್ರಮಗಳನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಭಾರತೀಯರು ಅಲ್ಲಿಂದ ಗಲ್ಫ್ ರಾಷ್ಟ್ರಗಳಿಂದ ಎಷ್ಟು ಪ್ರಮಾಣದಲ್ಲಿ ಭಾರತಕ್ಕೆ ಹಣ ಕಳಿಸ್ತಿದ್ದಾರೆ ಅಂತ, ಅಂದ್ರೆ ದುಡಿಯೋ ವರ್ಗ ಹೆಚ್ಚಿದೆ. ಸೊ ಒಬ್ಬರೇ ಇರ್ತಾರೆ, ಅದು ಫ್ಯಾಮಿಲಿನ ಕರ್ಕೊಂಡ್ ಬರೋದಕ್ಕೆ ಆಗಿರೋದಿಲ್ಲ. ಇಲ್ಲಿ ಕುಟುಂಬ ಇರುತ್ತೆ ಭಾರತದಲ್ಲಿ, ಅವ್ರಿಗೆ ಹೆಚ್ಚಿನ ಮೊತ್ತ ಕಳಿಸ್ಬೇಕಾಗುತ್ತೆ. ಅವರ ಜೀವನದ ಏನು ಉಳಿತಾಯ ಮಾಡಿ ಅವ್ರ ಖರ್ಚಿನೆಲ್ಲ ಕಳೆದು ಈ ಕುಟುಂಬ ಕಳಿಸ್ಬೇಕಾಗುತ್ತೆ. ಇಂಥ ಪ್ರಮಾಣ ಎಷ್ಟಾಗ್ತಾ ಇದೆ? ಈ ರೆಮಿಟೆನ್ಸ್ ಅನ್ನುವಂಥದ್ದು ನಮ್ಮ ದೇಶಕ್ಕೆ ಬರುವಂತ ದೊಡ್ಡ ಪ್ರಮಾಣದ ಒಂದು ಮೊತ್ತ ಇದೆ. ನಾನೀಗ ಗ್ಲೋಬಲ್ ಒಂದು ಪಾರ್ಟಿ ಹೇಳ್ತೇನೆ ನಿಮಗೆ. ನಮ್ಗೆ ಟಾಪ್ 5 ಕಂಟ್ರೀಸ್ ಇನ್ ದ ವರ್ಲ್ಡ್ ನಮ್ ದೇಶಕ್ಕೆ ರೆಮಿಟೆನ್ಸ್ ಮಾಡುವಂಥದ್ದು ಯುನೈಟೆಡ್ ಸ್ಟೇಟ್ಸ್ ಇಂದ ಬರುವಂತದ್ದು ನಂಬರ್ 1. ಅಪ್ರಾಕ್ಸಿಮೇಟ್ಲಿ ಒಂದು ದೊಡ್ಡ ಮೊತ್ತ ಭಾರತಕ್ಕೆ ಬರುತ್ತೆ. ಅದು ಬಿಟ್ರೆ UAE ಇಸ್ ಇನ್ ದ ಸೆಕೆಂಡ್ ಪ್ಲೇಸ್. ಯುನೈಟೆಡ್ ಕಿಂಗ್ಡಮ್ ಇದೆ, ಸೌದಿ ಅರೇಬಿಯಾ ಮತ್ತು ಸಿಂಗಾಪುರ್, ಈ 5 ದೇಶಗಳ ಒಂದು ಪಟ್ಟಿ ಇದೆ. ಅದಲ್ಲದೆ ನಾವು ಕೇವಲ ಗಲ್ಫ್ ಕಂಟ್ರೀಸ್ ಅನ್ನು ಮಾತ್ರ ತಗೊಂಡ್ರೆ ನಮಗೆ ಅಪ್ರಾಕ್ಸಿಮೇಟ್ಲಿ $45 ಮಿಲಿಯನ್ ಬರುತ್ತೆ ನಮ್ಮ ದೇಶಕ್ಕೆ. ಸೊ ಇದು ಒಂದು ವರ್ಷದ ಒಂದು ಸ್ಟ್ಯಾಟಿಸ್ಟಿಕ್ಸ್ ನಾನು ನಿಮಗೆ ಹೇಳಿರುವಂತದ್ದು. ಸೊ ದೊಡ್ಡ ಸಂಖ್ಯೆಯಲ್ಲಿ UAE ಇರ್ಬೋದು, ನಂತರ ಕತಾರ್ ಇದೆ, ಸೌದಿ ಅರೇಬಿಯಾ ಇದೆ, ಬಹ್ರೈನ್ ಇದೆ, ಎಲ್ಲವೂ ಕೂಡ ದೊಡ್ಡ ಮೊತ್ತದ ಒಂದು ಸಂಖ್ಯೆಯನ್ನು ನಮ್ಮ ದೇಶಕ್ಕೆ ರೆಮಿಟೆನ್ಸ್ ಆಗ್ತಾ ಇದೆ. ಇದರಿಂದ ಬಹಳಷ್ಟು ಇಕನಾಮಿಕಲಿ ನಮ್ಗೆ ದೊಡ್ಡ ಮಟ್ಟಿಗೆ ಒಂದು ಕಾಂಟ್ರಿಬ್ಯೂಷನ್ ಇದೆ. ಎರಡನೇದು, ನಮ್ಮ ಆರ್ಥಿಕ ವ್ಯವಸ್ಥೆ ಕೂಡ ಇದರಿಂದ ಬಹಳಷ್ಟು ಬಲಿಷ್ಠ ಆಗ್ತಾ ಇದೆ. ಸೊ ಹೆಚ್ಚಿನ ಜನರು ಇಲ್ಲೊಂದು ಒಂದು ಟ್ರೆಂಡ್ ಏನಂತ ಹೇಳಿದ್ರೆ, ಈಗ ನಿಮಗೆ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ, ಅದಕ್ಕೆ US ಒಂದು ಎಕ್ಸೆಪ್ಷನಲ್ ಅಂತ ಹೇಳಿದ್ರೆ ಬಹಳಷ್ಟು ಇನ್ವೆಸ್ಟ್ಮೆಂಟ್ ಗಳ ಒಂದು ಫ್ಲೋ ಆಫ್ ಫಂಡ್ ಇದೆ. ಈ ಗಲ್ಫ್ ಕಂಟ್ರೀಸ್ ಅಲ್ಲಿ ಕೆಲಸ ಮಾಡುವಂತಹ ಹೆಚ್ಚಿನ ಜನರು ಉಳಿತಾಯ ಮಾಡಿಕೊಂಡು ನಮ್ಮ ದೇಶಕ್ಕೆ ಕಳಿಸುವಂತಹ ಸಂಖ್ಯೆ ಇನ್ ಕಂಪೇರ್ ಟು ವೆಸ್ಟರ್ನ್ ಕಂಟ್ರೀಸ್. ಈಗ ಕೆನಡಾ ಇರ್ಬೋದು, ಅಥವಾ UK ಇರ್ಬೋದು, ಅಥವಾ ಇನ್ನಿತರ ಜರ್ಮನ್ ತರದ ಕೆಲವೊಂದು ವೆಸ್ಟರ್ನ್ಸ್ ಕಂಟ್ರೀಸ್ ಗಳಲ್ಲಿ ಈ ರೆಮಿಟೆನ್ಸ್ ಕಮ್ಮಿ. ಅವರು ಅರ್ನ್ ಮಾಡ್ತಾರೆ, ಅವರು ಅಲ್ಲಿ ಸ್ಪೆಂಡ್ ಮಾಡ್ತಾರೆ, ಅಥವಾ ಟ್ಯಾಕ್ಸ್ ಇರುತ್ತೆ, ಅಥವಾ ಇನ್ವೆಸ್ಟ್ಮೆಂಟ್ ಇರುತ್ತೆ. ಬಟ್ ಈ ಗಲ್ಫ್ ಕಂಟ್ರೀಸ್ ಅಲ್ಲಿ ಈ ಒಂದು ಟ್ರೆಂಡ್ ಇಲ್ಲ. ಹೆಚ್ಚಿನವರು ಅವರು ಮನೆ ಖರೀದಿ ಮಾಡೋದಾದ್ರೆ ಅವರು ನಮ್ಮ ದೇಶದಲ್ಲಿ ಖರೀದಿ ಮಾಡ್ತಾರೆ, ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ದೇಶಕ್ಕೆ ಮಾಡ್ತಾರೆ. ಸೊ ಈ ಒಂದು ಡಿಫ್ರೆನ್ಸಸ್ ಅನ್ನು ನಮಗೆ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದರ ಬಗ್ಗೆ ಬಹಳಷ್ಟು ಸಂಶೋಧನೆಗಳು ಕೂಡ ಇದೆ ಈ ವಿಚಾರದಲ್ಲಿ. ಈ ವೆಸ್ಟರ್ನ್ ಮತ್ತು ಗಲ್ಫ್ ಕಂಟ್ರೀಸ್ ಗಳ ರೆಮಿಟೆನ್ಸ್ ಯಾಕೆ ಆಗ್ತಾ ಉಂಟು ಅನ್ನುವಂಥದ್ದು. ಅಂದ್ರೆ ಸಣ್ಣ ಕೆಲಸ ಇರ್ಬೋದು ಅಥವಾ ದೊಡ್ಡ ಕೆಲಸ ಇರ್ಬೋದು, ಎಷ್ಟೇ ಇದ್ರೂ ಕೂಡ ಕುಟುಂಬಕ್ಕೋಸ್ಕರ ಕಳಿಸುವಂತಿರುವ ಅಥವಾ ಸೇವಿಂಗ್ಸ್, ಅವರ ಉಳಿತಾಯ ಕೂಡ ಭಾರತದಲ್ಲೇ ಮಾಡುವಂಥದ್ದು, ಈ ಒಂದು ಟ್ರೆಂಡ್ ಇದೆ. ಸೊ ಕೂಡ ಇತ್ತೀಚೆಗೆ ಒಂದು ವರದಿ ಪ್ರಕಟ ಮಾಡಿತ್ತು. ಅಂದ್ರೆ ಲಾಸ್ಟ್ ಇಯರ್ ರೆಮಿಟೆನ್ಸ್ ಎಷ್ಟಾಗಿದೆ ಅಂದ್ರೆ 11 ಲಕ್ಷ ಕೋಟಿನ ದಾಟಿದೆ ಅಂತ. ಅಂದ್ರೆ ನಮ್ಮ ರೂಪಾಯಿ ಇಲ್ಲಿ ಕನ್ವರ್ಟ್ ಮಾಡಿದ್ರೆ ಖಂಡಿತ ದೊಡ್ಡ ಮೊತ್ತನೇ ಹರಿದು ಬರ್ತಾ ಇದೆ. ದೊಡ್ಡ ಮೊತ್ತನೇ ಹರಿದು ಬರ್ತಾ ಇದೆ. ಅಂದ್ರೆ ಹೆಚ್ಚಾಗಿ ಕೇವಲ ಒಂದು ಫ್ಯಾಮಿಲಿ ಮೇಂಟೆನೆನ್ಸ್ ಅಂತ ಮಾತ್ರ ಅಲ್ಲ, ಅದೊಂದು ಇನ್ವೆಸ್ಟ್ಮೆಂಟ್ ಫ್ಲೋ ಕೂಡ ಹೌದು. ಹೆಚ್ಚಿನವರ ಪೋಸ್ಟ್ ರಿಟೈರ್ಮೆಂಟ್ ಪ್ಲಾನ್ ಅಂತ ಏನ್ ಹೇಳ್ತೀವಿ ನಾವು, ಅವರಿಲ್ಲಿ ಜಾಗ ಖರೀದಿ ಮಾಡುವಂತದ್ದು ಇರ್ಬೋದು, ಅಥವಾ ಫ್ಲಾಟ್ ಅಂದ್ರೆ ಕನ್ಸ್ಟ್ರಕ್ಷನ್ ಮಾಡುವಂತದ್ದು ಇರ್ಬೋದು, ಅದೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ಅವರು. ಸೊ ಅದಕ್ಕೋಸ್ಕರ ಈ ಒಂದು ದ ವಾಲ್ಯೂಮ್ ಆಫ್ ಮನಿ ಏನಿದೆ, ಹಣ ಏನಿದೆ, ದೊಡ್ಡ ಮಟ್ಟಿಗೆ ಇದೆ. ಏನಂದ್ರೆ ಈಗ ಮನೆ ಊಟ ಮನೇಲಿ ಮಾಡೋದು ಎಲ್ಲ ಆಗ್ತಾ ಇರುತ್ತೆ, ಓಕೆ. ಬಟ್ ಈಗ ಟೈಮ್ ಇರಲ್ಲ, ಅಥವಾ ವೀಕೆಂಡ್ ಇರುತ್ತೆ, ಎಲ್ಲೋ ಹೊರಗಡೆ ಹೋಗ್ಬೇಕು ಅಂದಾಗ ನಾವಿಲ್ಲಿ ಸಾಕಷ್ಟು ಆಪ್ಷನ್ ನಮಗ್ ಸಿಗುತ್ತೆ. ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಆಗಿರ್ಬೋದು, ನಾನ್ ವೆಜ್ ಎಲ್ಲ ತರದ್ದು ಸಿಗುತ್ತೆ. ಈಗ ನಿಮ್ಗೆ ಏನ್ ಆಪ್ಷನ್ಸ್ ಇದೆ ಅಲ್ಲಿ? ನನಗೆ ದಿಢೀರ್ ಅಂತ ಇಡ್ಲಿ ವಡೆ ತಿನ್ಬೇಕು ಅಂದ್ರೆ ಸಿಗುತ್ತಾ? ಖಂಡಿತ ಸಿಗುತ್ತೆ. ನಂಗೆ ನೆನಪಿದೆ, ರಾತ್ರಿ 10 ಗಂಟೆಗೆ ಇಡ್ಲಿ ವಡೆ ತಿಂದಿರೋದು. ಸೊ ಬಹಳಷ್ಟು ಇಂಡಿಯನ್ ರೆಸ್ಟೋರೆಂಟ್ಸ್ಗಳು, ಸೌತ್ ಇಂಡಿಯನ್ ರೆಸ್ಟೋರೆಂಟ್ಸ್ಗಳು ಅಲ್ಲಿ ಇದೆ. ಬಹ್ರೈನ್ ಇರ್ಬೋದು, ಎಲ್ಲಾ GCC ಕಂಟ್ರೀಸ್ ಅಲ್ಲಿ ಇಂಥ ಆಪ್ಷನ್ಸ್ ಗಳಿದೆ. ಸೌದಿಯಲ್ಲಿ ಈ ನಾನ್ ವೆಜಿಟೇರಿಯನ್ಸ್ ರೆಸ್ಟೋರೆಂಟ್ಸ್ ಕೆಲವೊಂದು ಸೀಮಿತ ಪ್ರದೇಶದಲ್ಲಿ ಮಾತ್ರ ಇದೆ. ಬಟ್ ಬಹ್ರೈನ್ ಇರ್ಬೋದು, UAE, ದುಬೈ ಇರ್ಬೋದು, ಅಥವಾ ಇನ್ನಿತರ ಕತಾರ್ ತರದ ಕಂಟ್ರೀಸ್ ಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದೆ. ಬಹ್ರೈನ್ ಮತ್ತು UAE ದುಬೈಗೆ ನೀವು ಕಂಪೇರ್ ಮಾಡಿದ್ರೆ ಸಿಮಿಲರ್ ಕೈಂಡ್ ಆಫ್ ರೆಸ್ಟೋರೆಂಟ್ಸ್, ಪ್ಯಾಟರ್ನ್ ಆಫ್ ರೆಸ್ಟೋರೆಂಟ್ ಇರ್ಬೋದು. ಯಾಕಂತ ಹೇಳಿದ್ರೆ ಹೆಚ್ಚಿನ ಜನರು ನಿಮಗೆ ಕಾಣ್ಲಿಕ್ಕೆ ಸಾಧ್ಯ ಆಗುವಂಥದ್ದು ಸೌತ್ ಇರ್ಬೋದು ಅಥವಾ ನಾರ್ತ್ ಇರ್ಬೋದು, ಎರಡು ಕೂಡ. ಪಂಜಾಬಿ ರೆಸ್ಟೋರೆಂಟ್ಸ್ ಇದೆ,
ಅಥವಾ ಮಹಾರಾಷ್ಟ್ರ, ದುಬೈ, ಏನು ಬಾಂಬೆ ದಾಬಾ ತರದ ಕೆಲವೊಂದು ರೆಸ್ಟೋರೆಂಟ್ಸ್ ಗಳಿವೆ. ಇದನ್ನೆಲ್ಲವನ್ನು ಕೂಡ ನಮಗೆ ಒಂದು ನೊಸ್ಟಾಲ್ಜಿಯಾ ಅಂತ ಹೇಳ್ತೀವಿ ನಾವು, ಒಂದು ಊರಿನ ಒಂದು ಪರಿಚಯ ಮಾಡುವಂತದ್ದು. ನಾನು ವೆಸ್ಟ್ ಬೆಂಗಾಲ್ ನ ಒಂದು ರೆಸ್ಟೋರೆಂಟ್ ಗೆ ಹೋಗಿದ್ದೆ. ಈ ಅಂಬಾಸಿಡರ್ ಕಾರ್ಗಳನ್ನು ಅದನ್ನು ಅಂತಹ ಒಂದು ಟೇಬಲ್ ಸೆಟ್ ಮಾಡಿದ್ರು. ಆಕ್ಚುಯಲ್ ಕಾರ್ ಅದು, ಅಂಬಾಸಿಡರ್ ಬ್ಲಾಕ್ ಕಾರ್. ಅವರ ರೆಸ್ಟೋರೆಂಟಿನ ಎಲ್ಲ ಒಂದು ಸರೌಂಡಿಂಗ್ಸ್ ಅಲ್ಲಿ ಅಂತ ಒಂದು ಕಾರನ್ನು ಸೆಟ್ ಮಾಡಿ ಆ ಕಾರ್ನ ಒಳಗಡೆ ನಮಗೆ ಡೈನ್ ಮಾಡುವಂಥದ್ದು. ಇಂತಹ ಕೆಲವೊಂದು ಯುನಿಕ್ ಕಾನ್ಸೆಪ್ಟ್ಸ್ ಅನ್ನು ಕೂಡ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ನಾವು ಮಾತ್ರ ಅಲ್ಲ, ನಂಗೆ ಅಲ್ಲಿ ಹೋಗುವಾಗ ಹೆಚ್ಚಿನ ಅರಬ್ ಕಸ್ಟಮರ್ಸ್ ಅಲ್ಲಿ ಏನು ಊಟ ಮಾಡ್ಲಿಕ್ಕೆ ಅಥವಾ ರಾತ್ರಿ ಡಿನ್ನರ್ಗೆ ಬರುವಂತದ್ದು ನೋಡ್ತೀನಿ. ನನ್ನ ಸ್ಟೂಡೆಂಟ್ಸ್ ಜೊತೆ ಇದರ ಬಗ್ಗೆ ಮಾತಾಡುವಾಗ ನನ್ಗಿಂತಲೂ ಜಾಸ್ತಿ ಅವರು ಅಪ್ಡೇಟೆಡ್ ಇಂಡಿಯನ್ ರೆಸ್ಟೋರೆಂಟ್ಸ್ ಬಗ್ಗೆ ನಂಗೆ ರೆಕಮೆಂಡ್ ಮಾಡ್ತಾರೆ, ಇಂಥ ರೆಸ್ಟೋರೆಂಟ್ಸ್ ಗೆ ವೀಕೆಂಡ್ಗೆ ಹೋಗಿ ಅನ್ನುವಂಥದ್ದು. ಸೊ ಇಂಡಿಯನ್ ಫುಡ್ಸ್ ಬಹಳಷ್ಟು ಫೇಮಸ್ ಅಲ್ಲಿ. ಮತ್ತೆ ಈಗ ನಮ್ಮಲ್ಲಿ ಸ್ವಿಗ್ಗಿ ತರದ ಏನು ಡೆಲಿವರಿ ಸಿಸ್ಟಮ್ ಏನಿದೆ, ಅಲ್ಲಿ ಕೂಡ ತಲಾಬಾತ್ ಅನ್ನುವಂಥದ್ದು, ಮತ್ತೆ ಬಹಳಷ್ಟು ಹೆಸರಿನ ಬೇರೆ ಬೇರೆ. ತಲಾಬಾತ್ ಅನ್ನುವಂಥದ್ದು ಬಹಳ ಫೇಮಸ್ ರೆಸ್ಟೋರೆಂಟ್ ಅದು. ಸೊ ನಮ್ ಡೋರ್ ಸ್ಟೆಪ್ಗೆ ಬರುವಂತಹ ಎಲ್ಲ ಅದರಲ್ಲಿ ಕೂಡ ಇಂಡಿಯನ್ ರೆಸ್ಟೋರೆಂಟ್ಸ್ ಕೂಡ ಅದರಲ್ಲಿ ನಮಗೆ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಲೋಕಲ್ ಫುಡ್ ಅವೈಲಬಿಲಿಟಿ ತುಂಬಾ ಇದೆ. ವರ್ಲ್ಡ್ ಕಿಚನ್ ತರ ನಿಮಗೆ ಇಂಟರ್ನ್ಯಾಷನಲ್ ರೆಸ್ಟೋರೆಂಟ್ ನ ಕಾನ್ಸೆಪ್ಟ್ ಅಲ್ಲಿ ಇಟಾಲಿಯನ್ ಇರ್ಬೋದು, ಫ್ರೆಂಚ್ ಇರ್ಬೋದು, ಯಾವುದೇ ಇಂಟರ್ನ್ಯಾಷನಲ್ ಯಾವುದೇ ಡಿಶ್ ಇರ್ಬೋದು, ವೆಲ್ ನೋನ್ ರೆಸ್ಟೋರೆಂಟ್ಸ್ ಗಳು ಇರ್ಬೋದು, ಅಂತಹ ಡಿಶ್ ಗಳು ಕೂಡ ಇಲ್ಲಿ ಅವೈಲೇಬಲ್. ಮತ್ತೆ ಅಫ್ಕೋರ್ಸ್ ಟರ್ಕಿಶ್, ಇಲ್ಲಿ ಗ್ರಿಲ್ ಅನ್ನುವಂಥದ್ದು ಬಹಳ ಫೇಮಸ್. ಆಲ್ ಟೈಪ್ ಆಫ್ ಗ್ರಿಲ್ಸ್, ಲೆಬನೀಸ್ ಗ್ರಿಲ್ ಇರ್ಬೋದು ಅಥವಾ ತುರ್ಕಿಶ್ ಇರ್ಬೋದು, ಇರಾನಿಗಳ ರೆಸ್ಟೋರೆಂಟ್ಸ್, ಬಹಳಷ್ಟು ಟ್ರೆಡಿಷನಲ್ ಆಗಿರುವಂತಹ ಒಂದು ರೆಸ್ಟೋರೆಂಟ್. ಮತ್ತೆ ಲೋಕಲ್ ಬಹರೀನ್ಸ್ ಗಳ ರೆಸ್ಟೋರೆಂಟ್ಸ್ ಗಳು ಕೂಡ ಇದೆ. ದುಬೈಯಲ್ಲಿ ಕೂಡ ಇದೇ ರೀತಿಯಲ್ಲಿ ಆಲ್ಮೋಸ್ಟ್ ಎಲ್ಲ GCC ಯಲ್ಲಿ ಕಾಮನ್ ಆಗಿ ಸಿಗುವಂತಹ ಒಂದು ಕಾನ್ಸೆಪ್ಟ್. ಡ್ರಿಂಕ್ ಆಗಿ ಏನು ಜಾಸ್ತಿ ಬಳಸ್ತೀರಾ? ಈಗ ನಾವಿಲ್ಲಿ ಕಾಫಿ ಟೀ ಇದ್ದಂಗೆ ಅಲ್ಲಿ ಏನು ಬಳಕೆ ಆಗುತ್ತೆ? ಅಲ್ಲಿಯ ಒಂದು ಟ್ರೆಡಿಷನಲ್ ಡ್ರಿಂಕ್ ಅನ್ನುವಂಥದ್ದು ಗಾವಾ ಅಂತ ಹೇಳ್ತೀವಿ. ಬಹಳಷ್ಟು ಐಟಮ್ಸ್ ಅದನ್ನು ಹಾಕಿ ಬಾಯ್ಲ್ ಮಾಡ್ಕೊಂಡು ಕೊಡುವಂತಹ ಒಂದು ಡ್ರಿಂಕ್ ಅದು. ಏಲಕ್ಕಿ ಎಲ್ಲವನ್ನು ಹಾಕ್ತಾರೆ. ಸ್ವಲ್ಪ ಬಾಡಿಗೆ ಹೀಟ್ ಕ್ರಿಯೇಟ್ ಮಾಡುತ್ತೆ. ಅಂದ್ರೆ ಅಲ್ಲಿ ಒಂದು ಎಲ್ಲಾ ಕಾರ್ಯಕ್ರಮಗಳಲ್ಲಿ ಫಸ್ಟಿಗೆ ಈಗ ನಮ್ಮ ವೆಲ್ಕಮ್ ಜ್ಯೂಸ್ ಅಂತ ಇರುತ್ತಲ್ಲ ಇಲ್ಲಿ ಕೊಡುವಂಥದ್ದು, ಅಲ್ಲಿ ಗಾವಾ ಕೊಡುವಂಥದ್ದು ಒಂದು ಸಣ್ಣ ಪ್ರಮಾಣದ ಕ್ವಾಂಟಿಟಿ ಇರುತ್ತೆ. ಅದು ಕೂಡ ಅಲ್ಲಿಯ ಒಂದು ಟ್ರೆಡಿಷನಲ್ ಆಗಿರುವಂತಹ ಒಂದು ಅದರಲ್ಲಿ ಹಾಕಿ ಕೊಡುವಂಥದ್ದು ಗಾವಾ. ಅದರೊಟ್ಟಿಗೆ ಖರ್ಜೂರ ಕೊಡ್ತಾರೆ, ಅಥವಾ ಯಾವ್ದಾದ್ರು ಒಂದು ಅರೇಬಿಕ್ ಸ್ವೀಟ್ಸ್ ಇರುತ್ತೆ. ಖರ್ಜೂರ ಅಥವಾ ಗಾವಾ ಅನ್ನುವಂಥದ್ದು ಅಂದ್ರೆ ಹೆಚ್ಚಾಗಿ ಎಲ್ಲ ನೀವೊಂದು ಬ್ಯಾಂಕಿಗೆ ಹೋದ್ರೆ ಅಥವಾ ಆಫೀಸ್ಗಳಿಗೆ ಹೋದ್ರೆ ನಿಮಗೆ ಗಾವಾ ಅನ್ನುವಂಥದ್ದನ್ನು ಅವರು ಆಫರ್ ಮಾಡ್ತಾರೆ. ಸೊ ಕಾಮನ್ ಆಗಿರುವಂತಹ ಒಂದು ಡ್ರಿಂಕ್. ಅದು ಬಿಟ್ರೆ ಬೇರೆ ಇನ್ನಿತರ ಎಲ್ಲ ಕಾಮನ್ ಆಗಿ ನಮ್ಮಲ್ಲಿ ಇಲ್ಲಿ ಲೋಕಲ್ ಸಿಗುವಂತಹ ಡ್ರಿಂಕ್ಸ್ ಗಳು ಕೂಡ ಅಲ್ಲಿ ಅವೈಲೇಬಲ್ ಆಗಿದೆ. ಸೊ ಟ್ರೆಡಿಷನಲ್ ಆಗಿರುವಂತದ್ದು ಗಾವಾ ಮಾತ್ರ. ಅದು ನಂಗೆ ಗೊತ್ತಿರೋ ಪ್ರಕಾರ ಎಲ್ಲ GCC ಯಲ್ಲಿ ಇರುವಂತಹ ಒಂದು ಕಾಮನ್ ಒಂದು ವೆಲ್ಕಮ್ ಡ್ರಿಂಕ್ ಅದು. ಅದರೊಟ್ಟಿಗೆ ಕಾಫಿ ಇದೆ. ಬಹಳಷ್ಟು ಕಾಫಿ ಪ್ರಿಯರು ಅಲ್ಲಿ ಜನರು. ಹೆಚ್ಚಿನವರ ದಿನ ಶುರು ಆಗುವಂತದ್ದು ಸ್ಟಾರ್ಬಕ್ಸ್. ಒಂದು ಕಾಫಿ ಅನ್ನುವಂಥದ್ದು ಬಹಳಷ್ಟು ಸ್ಟಾರ್ಬಕ್ಸ್ ಇರ್ಬೋದು ಅಥವಾ ದೆರ್ಬಿ ಕಾಫಿ ಅಂತ ಅನ್ನುವಂತಹ ಒಂದು ಅಲ್ಲಿಯ ಲೋಕಲ್ ಕಾಫಿಟೇರಿಯಾ ಇದೆ. ಅಂತಹ ಬಹಳಷ್ಟು ಕಾಫಿಟೇರಿಯಾಸ್ ಗಳಿವೆ. ಅದು ಏನು ವೆಸ್ಟರ್ನ್ ಕಾಫಿಟೇರಿಯಾಸ್ ಗಳು ಕೂಡ ಬಹಳಷ್ಟು ಇವೆ. ನಾನು ಕಾಫಿ ಕುಡಿಯೋದ ಕಾರಣ ಅದರ ಬಗ್ಗೆ ದೊಡ್ಡ ಅಪ್ಡೇಟ್ ಇಲ್ಲ ನನಗೆ. ಬಟ್ ಸ್ಟಾರ್ಬಕ್ಸ್ ಅನ್ನುವಂಥದ್ದು ಕಾಮನ್ ಆಗಿ ಅಲ್ಲಿ ಕಾಣುವಂತಹ ಒಂದು ಕಾಫಿಟೇರಿಯಾಸ್. ಅಲ್ಲಿ ಡ್ರೈವ್ ಥ್ರೂ ಕಾಫಿ ಮಗ್ ಹಿಡ್ಕೊಂಡು ಆಫೀಸಿಗೆ ಬರುವಂತಹ ಹೆಚ್ಚಿನ ಸಹೋದ್ಯೋಗಿಗಳು ನಾನು ನೋಡಿದ್ದೀನಿ. ಸೊ ಹೆಚ್ಚಿನವ್ರನ್ನು ಕೂಡ ನಂಗೆ ಹೇಳಿದ್ದಾರೆ, ವಿದೌಟ್ ಕಾಫಿ ವಿ ಕಾಂಟ್ ಸರ್ವೈವ್ ಅನ್ನುವಂಥದ್ದು. ಕಾಫಿ ಇಲ್ಲದೆ ನಮಗೆ ಜೀವನ ಮಾಡ್ಲಿಕ್ಕೆ ಆಗಲ್ಲ, ಅಷ್ಟರ ಮಟ್ಟಿಗೆ ಕಾಫಿಗೆ ಡಿಪೆಂಡೆಂಟ್ ಆಗಿರುವಂತಹ ವ್ಯಕ್ತಿಗಳು ಕೂಡ ಇದ್ದಾರೆ. ಟೀ ಅನ್ನುವಂಥದ್ದು ನಮ್ ಹೆಚ್ಚಿನ ಇಂಡಿಯನ್ಸ್ ಬಳಕೆ ಮಾಡ್ತೀವಿ. ನಂತರ ಇಲ್ಲಿ ಇಂಡಿಯಾದಲ್ಲಿ ಭಾರತದಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಕೂಡ ಅಲ್ಲಿ ಬಳಕೆ ಮಾಡ್ತೇವೆ. ಈ ಟ್ರಾನ್ಸಾಕ್ಷನ್ ಡೇ ಟು ಡೇ ಲೈಫ್ ಟ್ರಾನ್ಸಾಕ್ಷನ್ಸ್ ಏನಿದೆ ಅಥವಾ ಯಾವುದೋ ಒಂದು ಸರ್ವಿಸ್ಗೆ ಪೇ ಮಾಡ್ಬೇಕಾಗುತ್ತೆ, ಇಂಥದಕ್ಕೆಲ್ಲ UPI ಏನಾದ್ರೂ ಬಳಕೆ ಆಗ್ತಿದೆಯಾ ಅಥವಾ ಯಾವ ರೀತಿ ಇದೆ ಟ್ರಾನ್ಸಾಕ್ಷನ್ಸ್, ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್? ಸೊ UPI ಅನ್ನುವಂಥದ್ದು ಈಗ ಎಲ್ಲ ಕಡೆ ಈಗ ಬೇಸಿಕಲಿ ಇತ್ತೀಚಿನ ಒಂದು ಕಾಂಟ್ರಾಕ್ಟ್ ಬೇಸ್ ಮೇಲೆ ಕೆಲವೊಂದು UAE ದುಬೈಯ ಕೆಲವೊಂದು ಶಾಪ್ಗಳಲ್ಲಿ ಅದು ಎಕ್ಸೆಪ್ಟ್ ಆಗ್ತಾ ಉಂಟು. ಅಥವಾ ಡ್ಯೂಟಿ ಫ್ರೀ ಶಾಪ್ಸ್ ಅಂತ ಕೇಳಿರ್ಬೋದು ನೀವು ಏರ್ಪೋರ್ಟ್ ಗಳಲ್ಲಿ. ಅಲ್ಲಿ UPI ಟ್ರಾನ್ಸಾಕ್ಷನ್ಸ್ ಒಂದು QR ಕೋಡ್ ಮೂಲಕ ಟ್ರಾನ್ಸಾಕ್ಷನ್ ನಡೆಯುತ್ತೆ. ಅಂದ್ರೆ ಡೈರೆಕ್ಟ್ ಆಗಿ ನಮ್ಮ ಇಂಡಿಯನ್ ಅಕೌಂಟ್ಗೆ ಲಿಂಕ್ ಆಗಿರುವಂತದ್ದು. ಬಟ್ ಇದು UPI ಅನ್ನುವಂಥದ್ದು ದೊಡ್ಡ ಮಟ್ಟಿಗೆ ವೆಲ್ ನೋನ್ ಆಗಿರುವಂತಹ ಒಂದು ಪೇಮೆಂಟ್ ಸಿಸ್ಟಮ್ ಇಲ್ಲ ಅಲ್ಲಿ. ಇಷ್ಟರವರೆಗೆ
ಇಟ್ಸ್ ಜಸ್ಟ್ ಇಂಟ್ರೊಡ್ಯೂಸ್ಡ್ ಅಂತ ಒಂದು ಬಿಗಿನಿಂಗ್, ಆರಂಭಿಕ ಹಂತದಲ್ಲಿ ಮಾತ್ರ ಇರುವಂತದ್ದು. ಅದರ್ ದೆನ್ UPI ಈಗ ಅಲ್ಲಿ ಬಹಳಷ್ಟು ಅದರ್ ಪೇಮೆಂಟ್ ಆಪ್ಷನ್ಸ್ ಗಳಿವೆ. ಫಾರ್ ಎಕ್ಸಾಂಪಲ್ ಎಲ್ಲ ಈ ಹೈಪರ್ ಮಾರ್ಕೆಟ್ ಇರಬಹುದು, ಅಂದ್ರೆ ಪ್ರತಿಯೊಂದು ದೇಶಕ್ಕೆ UAE ಅಲ್ಲಿ ಅವರ ಒಂದು ಪೇಮೆಂಟ್ ಆಪ್ ಗಳಿವೆ. ಈಗ ಫಾರ್ ಎಕ್ಸಾಂಪಲ್ ಬಹ್ರೈನ್ ಅಲ್ಲಿ ಬೆನಿಫಿಟ್ ಪೇ ಅನ್ನುವಂತ ಒಂದು ಆಪ್, ಸೇಮ್ ನಮ್ಮ UPI ತರ ಇಲ್ಲಿ ರೂಪೇ ಇರ್ಬೋದು, ಅಥವಾ ನಮ್ಮಲ್ಲಿರುವಂತಹ ಗೂಗಲ್ ಪೇ ಇರಬಹುದು. ಇದೇ ಒಂದು ಕಾನ್ಸೆಪ್ಟ್ ಅಲ್ಲಿ ಅವರು ಕೆಲಸ ಮಾಡುವಂತ. ಬಟ್ ಸ್ವಲ್ಪ ಅದರ್ ದೆನ್ ಫಾರ್ ಎಕ್ಸಾಂಪಲ್ ಬ್ಯಾಂಕಿಗೆ ಲಿಂಕ್ ಆಗಿ, ಅಥವಾ ಈಗ STC ಪೇ ಅನ್ನುವಂತಹ ಒಂದು ಹೊಸ ಆಪ್ ರಿಲೀಸ್ ಮಾಡಿದ್ದಾರೆ. ಸೊ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಮಾಡುವಂತ ಸಂದರ್ಭದಲ್ಲಿ STC ಪೇಗೆ ಮತ್ತು UPIಗೆ ಲಿಂಕ್ ಇದೆ. ಓಕೆ, ಸೊ ಇದು ದೊಡ್ಡ ಒಂದು ಡೆವಲಪ್ಮೆಂಟ್ ಇಂಡಿಯನ್ ಟ್ರಾನ್ಸಾಕ್ಷನ್ಸ್ ಅಲ್ಲಿ. ಈಗ ನಂಗೆ ಡೈರೆಕ್ಟ್ ಆಗಿ ಯಾವುದೇ ಟ್ರಾನ್ಸಾಕ್ಷನ್ ಮಾಡುವಂತ ಸಂದರ್ಭದಲ್ಲಿ STC ಪೇಗೆ UPI ಥ್ರೂ ಲಿಂಕ್ ಮಾಡ್ಕೊಂಡು ನಂಗೆ ಟ್ರಾನ್ಸಾಕ್ಷನ್ ಮಾಡಬಹುದು. ಸೊ ಇಮಿಡಿಯೇಟ್ ಆಗಿ ವಿದಿನ್ ಎ ಕಪಲ್ ಆಫ್ ಮಿನಿಟ್ಸ್, ಮೇ ಬಿ ನಾಟ್ ಒಂದು ನಿಮಿಷದ ಒಳಗಡೆ ನನ್ನ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗುತ್ತೆ. ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಮೊದಲು ಸ್ವಲ್ಪ ಸಮಯ ತಗೊಳ್ತಾ ಇತ್ತು, ಒಂದು ಅಪ್ರಾಕ್ಸಿಮೇಟ್ಲಿ ಕಪಲ್ ಆಫ್ ಅವರ್ಸ್ ಅಂತ ಹೇಳ್ಬೋದು, ಕೆಲವೊಂದು ಗಂಟೆಗಳ ಏನು ಸಮಯ ಇತ್ತು. ಇವಾಗ ಅದೇನಿಲ್ಲ, ಇಮಿಡಿಯೇಟ್ ಆಗಿ ಟ್ರಾನ್ಸಾಕ್ಷನ್ ನಡೆಯುತ್ತೆ. ಇದು ಕೇವಲ UPI ಮೂಲಕ ಟ್ರಾನ್ಸಾಕ್ಷನ್ ಗೆ ಮಾತ್ರ ಅಲ್ಲ, ಈಗ ನಮ್ಮ ಭಾರತದ ಮೂಲದ ಕೆಲವೊಂದು ಆಪ್ ಗಳು ನೋಡ್ಬೋದು. ಅಂದ್ರೆ ಅದು ಭಾರತದ ಮೂಲ ಆಪ್ ಅಲ್ಲ, ಅಲ್ಲಿಯ ಲೂಲು ಅನ್ನುವಂಥದ್ದು ಇಂಡಿಯನ್ ಬೇಸ್ಡ್ ಕಂಪನಿ. ಅದು ಆ ಲೂಲು ಆಪ್ ಕೂಡ ಇದೆ, ಲೂಲು ಪೇಮೆಂಟ್ ಇದೆ. ಸೊ ಮೊದಲು ಈ ನಿಮ್ಮ ಇನ್ನಿತರ ಇಂಡಿಯನ್ ಬೇಸ್ಡ್ ಕಂಪನೀಸ್ಗಳು ಕೆಲವೊಂದು ಫಾರಿನ್ ಎಕ್ಸ್ಚೇಂಜ್ ಏನು ಸೆಂಟರ್ಸ್ ಇತ್ತು, ಕೆಲವೊಂದು ಕ್ಲೋಸ್ ಆಯ್ತು. ಸ್ಟಿಲ್ ಇಟ್ ಈಸ್ ಫಂಕ್ಷನಿಂಗ್, ರನ್ನಿಂಗ್ ಆಗ್ತಾ ಇದೆ ಕೆಲವೊಂದು. ಸೊ ಅಲ್ಲಿಯ ಮೂಲದ್ದು BFC ತರ ಇದೆ, ವೆಸ್ಟರ್ನ್ ಯೂನಿಯನ್ ತರ ಕೆಲವೊಂದು ಟ್ರಾನ್ಸಾಕ್ಷನ್ಸ್ ಇದೆ. ಕೆಲವೊಂದು ಟ್ರಾನ್ಸಾಕ್ಷನ್ಸ್ ಇಂಥ ಕಂಪನಿಗಳಲ್ಲಿ UPI ಟೈಅಪ್ ಮಾಡ್ಕೊಂಡಿದೆ. ಸೊ ಆ ರೀತಿ ಪೇಮೆಂಟ್ ನಡೆಯುತ್ತೆ. ಅದರ್ವೈಸ್ ಮೆಜಾರಿಟಿ ಹೆಚ್ಚಿನ ಪೇಮೆಂಟ್ಗಳು ನಮ್ ತರನೇ ಥ್ರೂ ಆಪ್ ಬೇಸ್ಡ್ ಪೇಮೆಂಟ್ ಅಂತ ಹೇಳ್ಬೋದು, ಶಾಪ್ಗಳಲ್ಲಿ ಇರ್ಬೋದು. ಅಂದ್ರೆ ಟ್ರಾನ್ಸಾಕ್ಷನ್ ಫೀಸ್ ಅಂತ ಏನಾದ್ರು ಇದಾಗುತ್ತಲ್ಲ? ಟ್ರಾನ್ಸಾಕ್ಷನ್ ಫೀಸ್ ಇಂಟರ್ನ್ಯಾಷನಲ್ ಇದೆ. ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಗೆ ನಾವು ಟ್ರಾನ್ಸಾಕ್ಷನ್ಸ್ ಫೀಸ್ ಕೊಡಬೇಕಾಗುತ್ತೆ. ಈಗ ಬಹ್ರೈನ್ ನ ಒಂದು ಪೇಮೆಂಟ್ 1.5 BD ಅಂತ ಹೇಳಿದ್ರೆ ಅಪ್ರಾಕ್ಸಿಮೇಟ್ಲಿ ಒಂದು 300 ರೂಪಾಯಿ ಕೊಡ್ಬೇಕಾಗುತ್ತೆ ಈಚ್ ಟ್ರಾನ್ಸಾಕ್ಷನ್. ಅದು ಎಷ್ಟು ದೊಡ್ಡ ಟ್ರಾನ್ಸಾಕ್ಷನ್ ಆದ್ರೂ, ಸಣ್ಣ ಟ್ರಾನ್ಸಾಕ್ಷನ್ ಆದ್ರೂ ಕೂಡ ನಮಗೆ ಆ ಒಂದು ಅಮೌಂಟ್ ಇರುತ್ತೆ. ಮತ್ತೊಂದು ಸರ್ವಿಸ್ ಟ್ಯಾಕ್ಸ್ ಇದೆ, ಸಣ್ಣ ಒಂದು ಅಮೌಂಟ್ ಸರ್ವಿಸ್ ಟ್ಯಾಕ್ಸ್ ಇದೆ. ಸೊ ಇದೆಲ್ಲ ಸೇರ್ಕೊಂಡು ಅಪ್ರಾಕ್ಸಿಮೇಟ್ಲಿ ಒಂದು 350 to 370 ರೂಪೀಸ್ ನಮಗೆ ಏನು ಈಚ್ ಟ್ರಾನ್ಸಾಕ್ಷನ್ ಗೆ ನಾವು ಪೇಮೆಂಟ್ ಮಾಡಬೇಕು. ಇಲ್ಲಿ ನಾವೆಲ್ಲರೂ ಆಲ್ಮೋಸ್ಟ್ ಮೊಬೈಲ್ ಆಪ್ UPI ಬಳಸ್ತಿದೀವಿ, ಯಾವುದೇ ಒಂದು ಸಣ್ಣ ಏನು ಪರ್ಚೇಸ್ಗೂ. ಬಟ್ ಅಲ್ಲಿ ಎಲ್ಲ ಇನ್ನ ಕ್ಯಾಶ್ ಅಲ್ಲೇ ಇದಾರ, ಹೆಚ್ಚು ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಆಗ್ತಿದೆಯಾ? ಅಲ್ಲಿ ಒಂದು ಇದರ ಬಗ್ಗೆ ಸ್ಟಡೀಸ್ ನಾವು ಮಾಡ್ಕೊಂಡಿದ್ವಿ, ಈ ಪೇಮೆಂಟ್ ಕೊಡುವಂತಹ ಒಂದು ಇದರ ಬಗ್ಗೆ. ಅಂದ್ರೆ ಅಲ್ಲಿ ದೊಡ್ಡೊಂದು ಜನರೇಷನ್ ಗ್ಯಾಪ್ ಇದೆ. ಬಹ್ರೈನ್ ಅನ್ನುವಂತಹ ಕಂಟ್ರಿಯಲ್ಲಿ 90% ಟ್ರಾನ್ಸಾಕ್ಷನ್ಸ್ ಗಳು ನಡೆಯುವಂತದ್ದು ಥ್ರೂ ಆಪ್. ಯಾರು ಕೂಡ ಕ್ಯಾಶ್ ಯೂಸ್ ಮಾಡುವಂತದ್ದು ಬಹಳ ಕಡಿಮೆ. ಬಟ್ ಸೌದಿ ಅರೇಬಿಯಾದ ಕೆಲವೊಂದು ಕಸ್ಟಮರ್ಸ್ ಬಹ್ರೈನ್ಗೆ ಬರುವಂತಹ ಸಂದರ್ಭದಲ್ಲಿ ನಾನು ನೋಟಿಸ್ ಮಾಡಿರುವಂತದ್ದು, ಕೆಲವೊಂದು ಮಂದಿ ಕ್ಯಾಶ್ ಯೂಸ್ ಮಾಡ್ತಾರೆ. ಅಂದ್ರೆ ಅಲ್ಲಿಯ ಸಿಟಿಸನ್ಸ್ ಗಳೇನಿದ್ದಾರೆ ಕೆಲವರು ಇನ್ನೂ ಕೂಡ ಕ್ಯಾಶ್ ಯೂಸ್ ಮಾಡ್ತಾರೆ. ಅದರ ಅರ್ಥ ಅವರು ಪೇ ಆಪ್ ಅನ್ನು ಬಳಸ್ತಾ ಇಲ್ಲ ಅಂತ ಅಲ್ಲ, ಇನ್ನೂ ಕೂಡ ಅವರು ಆ ಒಂದು ಟ್ರೆಡಿಷನಲ್. ಕೆಲವೊಂದು ಇಂಡಿಯನ್ಸ್ ಅಲ್ಲಿ ಕೆಲಸ ಮಾಡುವಂತ ಇಂಡಿಯನ್ಸ್ ಅನ್ನು ಕೂಡ ನೋಡಿದ್ದೇನೆ, ಅವರು ಕ್ಯಾಶ್ ಅನ್ನೇ ಮೋರ್ ಕಂಫರ್ಟೇಬಲ್. ಇದು ಒಂದು ಜನರೇಷನ್ ನ ಒಂದು ಹಂತ ಅಂತ ಹೇಳ್ಬೋದು. ನನಗೆ ಒಂದು ಮೋರ್ ದೆನ್ 45 ಅಥವಾ 50 years ಇದ್ದಂತ ಕೆಲವರು, ನಾನು ಅದನ್ನು ಜನರಲೈಸ್ ಮಾಡ್ತಾ ಇಲ್ಲ, ಕೆಲವರು ಇಂತಹ ಒಂದು ಟ್ರೆಡಿಷನಲ್ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾರೆ, ಇನ್ನೂ ಕೂಡ ಮಾಡ್ತಾ ಇದ್ದಾರೆ. ಮಾಲ್ಗಳಲ್ಲಿ ಕೂಡ ನಾನು ನೋಡಿದ್ದೇನೆ ಕ್ಯಾಶ್ ಮಾಡುವಂತದ್ದು. ಅದರ್ವೈಸ್ ಮೆಜಾರಿಟಿ ಹೆಚ್ಚಿನ ಜನರು ಈಗ ಯೂಸ್ ಮಾಡುವಂತದ್ದು ಇದರ್ ಕಾರ್ಡ್. ಈಗ ಮೊಬೈಲ್ ಅಲ್ಲಿ ಆಪಲ್ ಪೇ ಅನ್ನೆಲ್ಲ ಬಹಳ ಈಸಿಯಾಗಿ ಯೂಸ್ ಮಾಡಬಹುದು. ಅವರು ಕಾರ್ಡ್ ತಕೊಂಡು ಹೋಗುವಂತ ಅವಶ್ಯಕತೆಯನ್ನು ಕೂಡ ಇರಲ್ಲ, ಮೊಬೈಲ್ ಥ್ರೂ ಪೇಮೆಂಟ್ ಮಾಡ್ತಾರೆ. ನಾನು ಹೇಳುವಂತದ್ದು ಪೇ ಆಪ್ಸ್ ಅಲ್ಲ, ಥ್ರೂ ಸ್ಕ್ಯಾನ್. ಅಂದ್ರೆ ಮೊಬೈಲ್ ವೈಫೈ ಕಾರ್ಡ್ ತರ ಯೂಸ್ ಮಾಡ್ತಾರೆ ಆಪಲ್ ಪೇ ಅಲ್ಲಿ. ಬಹಳಷ್ಟು ಆಪ್ಷನ್ಸ್ ಇದೆ. ಯಾವುದೇ ಏನು ಅಲ್ಲಿಯ ಒಂದು ಫಿನಾನ್ಷಿಯಲ್ ಇನ್ಫ್ರಾಸ್ಟ್ರಕ್ಚರ್ ಅನ್ನುವಂಥದ್ದು ಬಹಳ ಸ್ಟ್ರಾಂಗ್ ಇದೆ, ಬಹಳಷ್ಟು ಆಪ್ಷನ್ಸ್ ಇದೆ. ಸೊ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು ಮೋರ್ ದೆನ್ 80 ಅಥವಾ 90% ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ಸ್ ಅಂತ ಹೇಳ್ಬೋದು. ಈಗ ಬಹ್ರೇನ್ ನಲ್ಲಿ ಭಾರತೀಯ ಮೂಲದ ಏನು ವರ್ಕರ್ಸ್ ಆ ಪ್ರಮಾಣ ಎಷ್ಟು? ಮತ್ತೆ ಈ ಬಹ್ರೇನ್ ಆಗ್ಲಿ ಅಥವಾ ಬೇರೆ ಗಲ್ಫ್ ರಾಷ್ಟ್ರಗಳ ಸರ್ಕಾರಕ್ಕೂ ಭಾರತದ ಎಂಬೆಸಿ ಮತ್ತೆ ಸರ್ಕಾರಕ್ಕೂ ಆ ಸಂಬಂಧ ಹೆಂಗಿದೆ?
ಇಂಡಿಯನ್ಸ್ ಅನ್ನುವಂಥದ್ದು ಒಂದು ಲಾರ್ಜೆಸ್ಟ್ ಎಕ್ಸ್ಪ್ಯಾಟ್ರಿಯೇಟ್ಸ್ ಕಮ್ಯುನಿಟೀಸ್ ಇನ್ ಗಲ್ಫ್ ಅಂತ ಹೇಳ್ತೀವಿ ನಾವು. ಅಂದ್ರೆ ನಿಮಗೆ ಈ 6 GCC ಕಂಟ್ರೀಸ್ಗಳಿದೆ, ಅದರಲ್ಲಿ 8ರಿಂದ 9 ಮಿಲಿಯನ್ ಅಂದ್ರೆ 90 ಲಕ್ಷದಷ್ಟು ಏನು ಇಮಿಗ್ರೆಂಟ್ಸ್ ವರ್ಕರ್ಸ್ ಇದ್ದಾರೆ. ಸೊ ಇದು 2020ಯ ಒಂದು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ. ಇದರಲ್ಲಿ ಭಾರತೀಯರು ಅನ್ನುವಂಥದ್ದು ಎಲ್ಲಾ ಕ್ಷೇತ್ರಗಳಲ್ಲಿ ನಿಮಗೆ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಟೀಚಿಂಗ್ಸ್ ಇರ್ಬೋದು ಅಥವಾ ಕನ್ಸ್ಟ್ರಕ್ಷನ್ಸ್. ಇಲ್ಲಿ ನೋಡಿ, 2 ರೀತಿಯಲ್ಲಿ ನಾವು ಇದನ್ನು ವಿಂಗಡಣೆ ಮಾಡಬೇಕು. ಒಂದು ನಿಮ್ಮ ಲೇಬರ್ ಕ್ಯಾಟಗರಿ, ಅದರಲ್ಲಿ ಕನ್ಸ್ಟ್ರಕ್ಷನ್ಸ್ ವರ್ಕರ್ಸ್ ಅಥವಾ ಇನ್ನಿತರ ಸಣ್ಣ ಮಟ್ಟಿಗೆ ಕೆಲಸ ಮಾಡುವಂತಹ ಒಂದು. ಹೌದು. ಮತ್ತೊಂದು ನಿಮಗೆ ಪ್ರೊಫೆಷನಲ್ಸ್, ಈಗ ಚಾರ್ಟರ್ಡ್ ಅಕೌಂಟೆಂಟ್ಸ್ ಇರ್ಬೋದು, ಡಾಕ್ಟರ್ಸ್ ಗಳಿರ್ಬೋದು. ಹೆಚ್ಚಿನ ಸಂಖ್ಯೆಯ ನರ್ಸ್ಗಳನ್ನು ನಮಗೆ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಂಡಿಯನ್ಸ್ ಅಂದ್ರೆ ಫಿಲಿಪೈನ್ ಮತ್ತು ಇಂಡಿಯನ್ ಭಾರತೀಯರು ಹೆಲ್ತ್ ಸೆಕ್ಟರ್ ಅಲ್ಲಿ GCCಯಲ್ಲಿ ದೊಡ್ಡ ಮಟ್ಟಿಗೆ, ಎಸ್ಪೆಷಲಿ ನರ್ಸಿಂಗ್ ಸೆಕ್ಟರ್ ಅಲ್ಲಿ ನಮಗೆ ಕಾಣ್ಲಿಕ್ಕೆ ಸಾಧ್ಯ ಆಗುವಂತಹ 2 ಕಂಟ್ರೀಸ್ ನ ಜನರು. ಅದರೊಟ್ಟಿಗೆ ಇರುವಂತದ್ದು ಟೀಚಿಂಗ್ ಅಲ್ಲಿ ನಮ್ಮ ಇಂಡಿಯನ್ ಸ್ಕೂಲ್ಸ್ ಗಳಲ್ಲಿ ಇರ್ಬೋದು ಅಥವಾ ಇನ್ನಿತರ ಕೆಲವೊಂದು ಸ್ಕೂಲ್ಗಳಲ್ಲಿ ಅಥವಾ ಬಹರೈನ್ ಅಥವಾ ಗಲ್ಫ್ ಮೂಲದ ಸ್ಕೂಲ್ಗಳಲ್ಲಿ ಕೂಡ ಇಂಡಿಯನ್ಸ್ ಅನ್ನು ನಮಗೆ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಲ್ಲದೆ IT ಅಲ್ಲಿ ಅಂತೂ ಭಾರತೀಯರು ಎಲ್ಲ ಬ್ಯಾಂಕ್ ನ IT ಹೆಡ್, ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತ ಏನ್ ಹೇಳ್ತೀವಿ ನಾವು, ICT ಅಂತ ಏನ್ ಹೇಳ್ತೀವಿ, ಅಲ್ಲಿ ಇಂಡಿಯನ್ಸ್ ಅನ್ನು ಕಾಮನ್ ಆಗಿ ಕಾಣ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಇರುವಂತದ್ದು ಹೈಯರ್ ಎಜುಕೇಶನ್ಸ್. ಈಗ ನಂತರ ಬಹಳಷ್ಟು ಮಂದಿ ಪ್ರೊಫೆಸರ್ಸ್ ಗಳನ್ನು ಕೂಡ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಸೊ ಇದು ಒಂದು. ಅದರೊಟ್ಟಿಗೆ ನಾವು ಅಂಡರ್ಲೈನ್ ಹಿಡ್ಕೊಂಡು ಹೇಳ್ಬೇಕಾಗಿರುವಂತದ್ದು, ಬಹಳಷ್ಟು ಇಂಡಿಯನ್ಸ್ ಗಲ್ಫ್ ಕಂಟ್ರೀಸ್ ಅಲ್ಲಿ ಬಿಸ್ನೆಸ್ ಎಂಟರ್ಪ್ರಿನರ್ಸ್ ಆಗಿದ್ದಾರೆ. ಅವರೇ ಓನ್ ಬಿಸ್ನೆಸ್ ಶುರು ಮಾಡಿಕೊಂಡು ದೊಡ್ಡ ಮಟ್ಟಿನ ಕೆಲವೊಂದು ಬಿಸ್ನೆಸ್ ವೆಂಚರ್ಸ್ ಗಳಿದೆ. ಈಗ ಕಾಮನ್ ಆಗಿ ನಮಗೆ ಕೆಲವೊಂದು ಹೆಸರನ್ನು ಹೇಳ್ಬೋದು. ಅದು ಲಾರ್ಜ್ ಹೈಪರ್ ಮಾರ್ಕೆಟ್ಸ್ ತರ ಇರುವಂತ ಇನ್ವೆಸ್ಟರ್ಸ್ ಅಲ್ಲದೆ ಸಣ್ಣ ಒಂದು ಮೀಡಿಯಂ ಸ್ಕೇಲ್ ಇರ್ಬೋದು, ಸ್ಮಾಲ್ ಸ್ಕೇಲ್ ಇರ್ಬೋದು. ಇಂತಹ ಬಹಳಷ್ಟು ಏನು ಬಿಸ್ನೆಸ್ ಮ್ಯಾನ್ ಗಳನ್ನು ಕೂಡ ನಮಗೆ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲಿ ಮಹಿಳೆಯರು ಕೂಡ ಕೆಲವೊಂದು ಬ್ಯೂಟಿಕ್ ಇರ್ಬೋದು ಅಥವಾ ಫ್ಯಾಷನ್ ಡಿಸೈನಿಂಗ್ ತರದ ಕೆಲವೊಂದು ಸೆಕ್ಟರ್ ಅಲ್ಲಿ ನಮಗೆ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಇಂಡಿಯನ್ಸ್ ಅನ್ನು. ಸೊ ಇದು ಒಂದು ಸೆಟ್ ಆಫ್ ಗ್ರೂಪ್ ಆಫ್ ಪೀಪಲ್ ಅಂತ ಹೇಳ್ಬೋದು. ಅದರೊಟ್ಟಿಗೆ ನೀವು ಕೇಳಿರುವಂತಹ ಮತ್ತೊಂದು ಪ್ರಶ್ನೆ, ನಮ್ಮ ಇಂಡಿಯನ್ ಎಂಬಸಿ ಮತ್ತು ಅದರ ಫೆಸಿಲಿಟೀಸ್ಗಳು. ನೋಡಿ, ಲಾರ್ಜ್ ಸೆಕ್ಟರ್, ಹೆಚ್ಚಿನ ಸಂಖ್ಯೆಯಲ್ಲಿರುವಂತಹ ಸಂದರ್ಭದಲ್ಲಿ ನಮಗೆ ಇಂಡಿಯನ್ ಎಂಬಸಿ ಯೂಸ್ ಆಗುವಂತದ್ದು ಒಂದು, ನಮ್ಮ ಪಾಸ್ಪೋರ್ಟ್ ರಿನ್ಯೂವಲ್ ಮಾಡುವುದು. ನಮಗೆ ಅಲ್ಲಿ ಹೋಗ್ಲೇಬೇಕಾಗುತ್ತೆ ಪಾಸ್ಪೋರ್ಟ್ ರಿನ್ಯೂವಲ್. ಅದಕ್ಕೆ ಒಂದು ಸಪರೇಟ್ ಆಗಿ ಸೆಂಟರ್ ಮಾಡಿದ್ದಾರೆ, ಹೆಲ್ಪ್ ಡೆಸ್ಕ್ ಇದೆ. ನನ್ನ ಒಂದು ಅಬ್ಸರ್ವೇಷನ್ ಪ್ರಕಾರ ದೇ ಆರ್ ಡೂಯಿಂಗ್ ದೇರ್ ಬೆಸ್ಟ್. ಒಳ್ಳೆ ರೀತಿಯಲ್ಲಿ ಕೋಆಪರೇಟ್ ಮಾಡ್ತಾ ಇದ್ದಾರೆ. ಮತ್ತೊಂದು ದೊಡ್ಡ ಸಮಸ್ಯೆ ಬರುವಂತದ್ದು, ಯಾವುದಾದ್ರೂ ಭಾರತೀಯರ ಮರಣ, ಡೆತ್ ಅಲ್ಲಿ ಆದಂತ ಸಂದರ್ಭದಲ್ಲಿ ಇಲ್ಲಿ 2 ರೀತಿಯಲ್ಲಿದೆ. ಒಂದು, ಭಾರತದ ಏನು ಇಂಡಿಯನ್ ಎಂಬಸಿ ಏನಿದೆ, ಅವರು ಬಹಳಷ್ಟು NGOಗಳ ಜೊತೆ ಕೆಲಸ ಮಾಡ್ತಾರೆ. ಅಂದ್ರೆ ಅವರ ನಡುವಿನಂತ ಬಾಂಧವ್ಯ ಬಹಳಷ್ಟು ಕ್ಲೋಸ್ ಆಗಿದೆ. ಇಲ್ಲಿ ಇಂತಹ ಡೆತ್ ಸಂದರ್ಭದಲ್ಲಿ ಈ ಬಾಡಿಯನ್ನು ಊರಿಗೆ ತಲುಪಿಸುವಂತಹ ಒಂದು ದೊಡ್ಡ ಮಟ್ಟಿನ ಒಂದು ಕೆಲಸ, ಅದು ದೊಡ್ಡ ಒಂದು ಪ್ರೊಸೀಜರ್. ಅದು ನಾನು ಕೂಡ ಇನ್ ಬಿಟ್ವೀನ್ ಇಂತಹ ಕೆಲಸ ಮಾಡುವವರ ಜೊತೆ ನಾನು ನೋಡಿದ್ದೆ. ಅದಕ್ಕೋಸ್ಕರ ಕೆಲವರು ತಮ್ಮ ಟೈಮ್ ಅನ್ನು ಮೀಸಲಿಡುವಂತಹ, ಯಾವುದೇ ರೀತಿಯಲ್ಲಿ ಏನು ಎಕ್ಸ್ಪೆಕ್ಟೇಷನ್, ಹಣದ ಏನು ಸಂಭಾವನೆ ಪಡೆಯದೆ ಕೆಲಸ ಮಾಡುವಂತ ಕೆಲವೊಂದು ನಮ್ಮ ಭಾರತೀಯರಲ್ಲಿದ್ದಾರೆ. ಬಹಳಷ್ಟು ಅಪ್ರಿಶಿಯೇಟ್ ಮಾಡಬೇಕಾಗಿರುವಂತಹ ವ್ಯಕ್ತಿಗಳು ಅವರೆಲ್ಲರೂ ಕೂಡ. ಅಂದ್ರೆ ಆ ಡಾಕ್ಯುಮೆಂಟೇಶನ್ಸ್ ಏನಿದೆ, ಹಾಸ್ಪಿಟಲ್ಸ್ ಮತ್ತು ಎಂಬಸಿ, ಇದರ ಒಂದು ಕೋಆರ್ಡಿನೇಷನ್ಸ್ ಅಲ್ಲಿ ನಡೆಯುವಂತಹ ಒಂದು ಕೆಲಸ, ಒಂದು 2 ಅಥವಾ 3 ದಿವಸದ ಒಂದು ದೊಡ್ಡ ಕೆಲಸ ಅದು. ಅದನ್ನು ಮಾಡುವಂತ ಸಂದರ್ಭದಲ್ಲಿ ಭಾರತದ ಇಂಡಿಯನ್ ಎಂಬಸಿ ಆಫೀಸ್ ಬಹಳಷ್ಟು ಏನು ಅವರ ಕಾಂಟ್ರಿಬ್ಯೂಷನ್ ದೊಡ್ಡ ಮಟ್ಟಿಗೆ ಇರಬೇಕಾಗುತ್ತೆ ಒಂದು. ಮತ್ತು ದೊಡ್ಡ ಒಂದು ಎಕ್ಸ್ಪೆಂಡಿಚರ್ ಅದು, ಆ ಒಂದು ಬಾಡಿಯನ್ನು ಊರಿಗೆ ತರಿಸುವಂತದ್ದು. ಕೆಲವೊಮ್ಮೆ ಇಂತಹ ಕಾಸ್ಟ್ ಅನ್ನು ಪೇಮೆಂಟ್ ಮಾಡ್ಲಿಕ್ಕೆ ಆಗದಂತಹ ವ್ಯಕ್ತಿಗಳಿದ್ದಾರೆ ಅಲ್ಲಿ. ಕೆಲವೊಂದು ಕುಟುಂಬ ಆ ರೀತಿಯಲ್ಲಿ ನಿಮಗೆ ನೋಡುವಂತ ಸಂದರ್ಭದಲ್ಲಿ ಅವರಿಗೆ ಕಲೆಕ್ಷನ್ ಮಾಡ್ಕೊಂಡು, ಅಲ್ಲಿ ಒಂದು ಇಂಡಿಯನ್ ಎಂಬಸಿಯ ಅಂಡರ್ ಅಲ್ಲಿ ಕೆಲವೊಂದು ರೆಕಗ್ನೈಸ್ಡ್ ಬಾಡೀಸ್ ಇದೆ. ಅವರು ಇದಕ್ಕೋಸ್ಕರ ಬಜೆಟ್ ಇಟ್ಟಿರ್ತಾರೆ. ಆ ಬಜೆಟ್ ಪಾಸ್ ಮಾಡಿ ಅಂತಹ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡುವಂತಹ ಒಂದು ಸಿಸ್ಟಮ್ಗಳು ಕೂಡ ಗಲ್ಫ್ ಕಂಟ್ರೀಸ್ ಅಲ್ಲಿ ಇದೆ. ಇಲ್ಲಿ ನಮಗೆ ಬಹಳಷ್ಟು ದೊಡ್ಡ ಇತಿಹಾಸ ಇದೆ ಈ ಒಂದು ಪ್ರೊಸೆಸ್ಸಿಗೆ. ಇದು ಇತ್ತೀಚೆಗೆ ಆಗಿರುವಂತಹ ಕೆಲಸಗಳಲ್ಲ. ದೊಡ್ಡ ಮಟ್ಟಿಗೆ ದೊಡ್ಡ ಸಂಖ್ಯೆಯಲ್ಲಿ ಜನರಿದ್ದ ಕಾರಣ, ಬಹಳಷ್ಟು ಪ್ರಭಾವಿ ಬೀರುವಂತಹ ಏನು ವ್ಯಕ್ತಿಗಳಿದ್ದ ಕಾರಣ, ಅಂದ್ರೆ ಹೆಚ್ಚಿನ ಪ್ರಭಾವ ಬೀರುವಂತಹ ಒಂದು ಸಿಸ್ಟಮ್ ಅಲ್ಲಿದೆ.
ಸೊ ಎಲ್ಲವೂ ಕೂಡ ಇದರ ಹಿಂದೆ ಇರುವಂತಹ ಒಂದು ರೀಸನ್ಸ್ ಕೂಡ ಅಷ್ಟು. ಮತ್ತು ಭಾರತೀಯರು ಕೊಡುವಂತಹ ರೆಮಿಟೆನ್ಸ್, ಕಳಿಸುವಂತಹ ಹಣ ನಮ್ಮ ದೇಶಕ್ಕೆ, ಇದೆಲ್ಲವೂ ಕೂಡ ಕಾರಣ ಇದೆ. ಒಂದು ದೊಡ್ಡ ಒಂದು ಕಾಂಟ್ರಿಬ್ಯೂಷನ್ ನಮ್ಮ ಇಂಡಿಯನ್ ಇಕಾನಮಿ, ಭಾರತದ ಅರ್ಥವ್ಯವಸ್ಥೆಗೆ, ಆರ್ಥಿಕ ವ್ಯವಸ್ಥೆಗೆ ಅವರು ಕೊಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಸರ್ಕಾರ ಕೂಡ ಬಹಳ ಕ್ಲೋಸ್ ಆಗಿ ಈ ವಿಚಾರದಲ್ಲಿ ಮಾನಿಟರ್ ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ಭಾರತೀಯರ ಸಂಖ್ಯೆ ದೊಡ್ಡದಾಗೆ ಇದೆ ಅಂತ ಅನ್ನೋದು ಗೊತ್ತಾಯ್ತು. ಆದ್ರೆ ಈಗ ಅಲ್ಲಿನ ಉದ್ಯೋಗಗಳಲ್ಲಿ ಯಾವುದೇ ಕೆಲಸಗಳಲ್ಲಿ ಏನಾದ್ರು ರಿಸರ್ವೇಶನ್ ಅನ್ನೋದು ತರ್ತಿದಾರ? ಅಂದ್ರೆ ಸ್ಥಳೀಯರಿಗೆ ಈ ಹುದ್ದೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕು, ಆಮೇಲೆ ಮಿಕ್ಕಿದವ್ರಿಗೆ ಅಂತ. ಈ ತರ ಏನಾದ್ರು ಬಂದಾಗ ಭಾರತೀಯರಿಗೆ ಯಾವ ರೀತಿ ಹೊಡ್ತಾ ಬಿಡ್ಬೋದು? ನೋಡಿ, ಇದು ಆಲ್ರೆಡಿ ನ್ಯಾಷನಲೈಸೇಷನ್ ಅನ್ನುವಂಥದ್ದು, ರಾಷ್ಟ್ರೀಕರಣ ಮಾಡುವಂತಹ ಒಂದು ಕಾನ್ಸೆಪ್ಟ್ ಅನ್ನು ಎಲ್ಲಾ GCC ಕಂಟ್ರೀಸ್ ಅಲ್ಲಿ ಜಾರಿ ಮಾಡಿದ್ದಾರೆ. ಸೌದಿಯೈಸೇಷನ್ ಇರ್ಬೋದು, ಬರ್ಹನೈಸೇಷನ್ ಇರ್ಬೋದು, ಅಥವಾ ನಿಮ್ಮ UAE ಇರುವಂತದ್ದು ಎಮಿರೇಟೈಸೇಷನ್ ಅಂತ ಕರಿತೀವಿ ನಾವು. ಅಂದ್ರೆ ಅಲ್ಲಿಯ ಸಿಟಿಸನ್ಸ್ ಗಳಿಗೆ ಕೆಲವೊಂದು ಕ್ಷೇತ್ರದಲ್ಲಿ ಕೆಲವೊಂದು ಹುದ್ದೆಗಳನ್ನು ರಿಸರ್ವೇಶನ್ ಆಲ್ರೆಡಿ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಹ್ಯೂಮನ್ ರಿಸೋರ್ಸ್, ಈಗ ಸೌದಿಯಲ್ಲಿ ಇರುವಂತಹ ಸೌದಿಯೈಸೇಷನ್ ದೊಡ್ಡ ಸಂಖ್ಯೆಯಲ್ಲಿ ಭಾರತೀಯರ ಮೇಲೆ ಪ್ರಭಾವವಿದ್ದಂತಹ ಒಂದು ಪ್ರೊಸೆಸ್ ಅದು. ಅವರ ಒಂದು ಲ್ಯಾಂಗ್ವೇಜ್ ಅಲ್ಲಿ ನಿತಾಕತ್ ಅಂತ ಹೇಳ್ತೀವಿ ನಾವು. ಅಂದ್ರೆ ನಿತಾಕತ್ ಅಂತ ಹೇಳಿದ್ರೆ ಸೌದಿಯೈಸೇಷನ್ ಅಂತ ಅರ್ಥ. ಅಂದ್ರೆ ಸೆಕ್ಟರ್ ವೈಸ್ ಕೋಟಾ ತಂದಿದ್ದಾರೆ. ಫಾರ್ ಎಕ್ಸಾಂಪಲ್, ಎಷ್ಟು ಮಂದಿಯನ್ನು ನೀವು ಒಂದು 10 ಮಂದಿಯನ್ನು ರಿಕ್ರೂಟ್ಮೆಂಟ್ ಮಾಡಿದ್ರೆ 4 ಮಂದಿ ಸೌದಿಯನ್ನು ನೀವು ರಿಕ್ರೂಟ್ಮೆಂಟ್ ಮಾಡಲೇಬೇಕು ಅನ್ನುವಂತಹ ಒಂದು ಕಾನ್ಸೆಪ್ಟ್. ಅಂದ್ರೆ ಶೇಕಡಾವಾರು ರಿಸರ್ವೇಶನ್ ಅದು. 5 ಮಂದಿ ಅಂತಂದ್ರೆ 2 ಮಂದಿ, ಆ ರೀತಿ ಸಂಖ್ಯೆಯಲ್ಲಿ ಕೆಲವೊಮ್ಮೆ ವ್ಯತ್ಯಾಸ ಇರ್ಬೋದು. ಸೊ ಈ ರೀತಿಯಲ್ಲಿ ಕೋಟಾ ಮಾಡಿಕೊಂಡು ರಿಸರ್ವೇಶನ್ ತಂದಿದ್ದಾರೆ. ಅದು ಆಲ್ರೆಡಿ ಆ ಒಂದು ರಿಸರ್ವೇಶನ್ ಅನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿಯಲ್ಲಿ ಎಲ್ಲಾ GCCಯಲ್ಲಿ ಕೂಡ ಇದನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಉಂಟು. ಕೆಲವೊಂದು ಸ್ಪೆಸಿಫಿಕ್ ಸೆಕ್ಟರ್ ಅಲ್ಲಿ, ಈಗ ಹೆಲ್ತ್ ಸೆಕ್ಟರ್ ಇರ್ಬೋದು, ಎಜುಕೇಶನ್ ಸೆಕ್ಟರ್ ಇರ್ಬೋದು, ಅದರಲ್ಲೂ ಕೂಡ ನಮಗೆ ಏನು ಪಾರ್ಲಿಮೆಂಟ್ ಅಲ್ಲಿ ಬಿಲ್ ಪಾಸ್ ಆಗುತ್ತೆ. ಸೊ ಅದನ್ನು ಜಾರಿಗೊಳಿಸುವಂತದ್ದು ಕೂಡ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ನೋಡಿ, ಎಲ್ಲಿ ಇರುವಂತಹ ಎಲ್ಲ ಹುದ್ದೆಗಳಲ್ಲೂ ಕಾಂಟ್ರಾಕ್ಟ್ ರಿನ್ಯೂವಲ್ ಬೇಸ್ ಮೇಲೆ, ಅಂದ್ರೆ ಪರ್ಮನೆಂಟ್ ಜಾಬ್ ಇದ್ರೂ ಕೂಡ ದೇರ್ ಇಸ್ ಅ ಕಾಂಟ್ರಾಕ್ಟ್. ಈಗ ನಮ್ಮೆಲ್ಲ ಎಲ್ಲ ಹುದ್ದೆಗಳಿಗೂ ಕೂಡ ಏನು ಆಟೋಮೆಟಿಕ್ ರಿನ್ಯೂವಲ್ ಇರುತ್ತೆ. ಬಟ್ ಇಂತಹ ಒಂದು ರಿಸರ್ವೇಶನ್ ತಂದಂತ ಸಂದರ್ಭದಲ್ಲಿ, ಫಾರ್ ಎಕ್ಸಾಂಪಲ್ ಗವರ್ಮೆಂಟ್ ಸೆಕ್ಟರ್ ಅಲ್ಲಿ, ಬಹ್ರೈನ್ ನಲ್ಲಿರುವಂತಹ ಹೆಚ್ಚಿನ ಗವರ್ಮೆಂಟ್ ಸೆಕ್ಟರ್ ಅಲ್ಲಿ ಇರುವಂತಹ ಭಾರತೀಯರನ್ನು ಅವರಿಗೆ ನೋಟಿಸ್ ಆಲ್ರೆಡಿ ಕೊಡ್ಲಿಕ್ಕೆ ಶುರು ಮಾಡಿರುವಂತದ್ದು ನಾವು ನೋಡಿದ್ದೇವೆ. ಅಂದ್ರೆ ಅವರ ಕಾಂಟ್ರಾಕ್ಟ್ಸ್ ಅನ್ನು ರಿನ್ಯೂ ಮಾಡ್ತಾ ಇಲ್ಲ. ಅಲ್ಲಿಗೆ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಬಹ್ರೈನಿ ಸಿಟಿಸನ್ ಎಲಿಜಿಬಲ್ ಇದ್ರೆ ಅವರನ್ನು ರಿಪ್ಲೇಸ್ಮೆಂಟ್ ಮಾಡುವಂತಹ ಒಂದು ಪದ್ಧತಿ ಜಾರಿಯಲ್ಲಿದೆ. ಅದು ನಡೀತಾ ಇದೆ. ಮತ್ತು ಎಜುಕೇಶನ್ ಸೆಕ್ಟರ್ ಅಲ್ಲಿ ಕೂಡ, ಇಲ್ಲಿ ನಿರುದ್ಯೋಗಿಗಳ ಪಟ್ಟಿ ನೋಡಿದ್ರೆ ಅಲ್ಲಿಯ ಏನು ಜನರೇನಿದ್ದಾರೆ, ಸಿಟಿಸನ್ಸ್ ಏನಿದ್ದಾರೆ, ಅವರು ಕೂಡ ನಿರುದ್ಯೋಗಿಗಳಾಗಿದ್ದಾರೆ. ಸೊ ಅಂತಹ ಒಂದು ಕೂಗು ಆ ದೇಶದಿಂದ ಕೂಡ ಬರ್ತಾ ಉಂಟು. ಅಂದ್ರೆ ಅಲ್ಲಿಯ ಯೂತ್ಗಳು ಕೂಡ ಇದನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ನಮ್ಮ ಸಿಟಿಸನ್ಸ್ ಗಳಿಗೆ ಜಾಬ್ ಇಲ್ಲ ಅನ್ನುವಂತಹ ವಿಚಾರಗಳು ಅಲ್ಲಿಯ ಪಾರ್ಲಿಮೆಂಟ್ ಅಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಸೊ ಕೆಲವೊಂದು ಮೆಂಬರ್ ಆಫ್ ಪಾರ್ಲಿಮೆಂಟ್ಗಳು ಆ ಒಂದು ವಿಚಾರವನ್ನು ಎತ್ತಾ ಇದ್ದಾರೆ. ಸೊ ಇದೆಲ್ಲವೂ ಕೂಡ ಒಂದು ದೊಡ್ಡ ಮಟ್ಟಿಗೆ ಪ್ರಭಾವ ಬೀರ್ತಾ ಉಂಟು. ಸೊ ಕೆಲವೊಂದು ಕ್ಷೇತ್ರಗಳನ್ನು ಅದಕ್ಕೋಸ್ಕರ ಸೀಮಿತ ಮಾಡಿರುವಂತದ್ದು ಖಂಡಿತ ಇದೆ. ಅದರಿಂದಾಗಿ ಭಾರತೀಯರ ಕೆಲವೊಂದು ಕೆಲಸಗಳು ಕೂಡ ಕಡಿಮೆ ಆಗಿರುವಂತದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಈಗ ಒಂದೊಂದು ದೇಶದಲ್ಲಿ ಒಂದೊಂದು ರೀತಿ ಕಾನೂನು ಇರುತ್ತೆ. ಈಗ ಗಲ್ಫ್ ದೇಶಗಳಲ್ಲಿ ನಮ್ಗೆ ಭಾರತೀಯರು ನೋಡೋರ್ಗೆ ವಿಚಿತ್ರ ಅಥವಾ ಭಿನ್ನ ಅಂತ ಅನ್ಸೋ ಕಾನೂನು ನಿಯಮಗಳೇನು, ಮತ್ತೆ ಅಂತ ಆ ಕಾನೂನುಗಳನ್ನ ಉಲ್ಲಂಘನೆ ಮಾಡಿದ್ರೆ ಎಂತ ಕ್ರಮಗಳಾಗುತ್ತೆ? ಕಾನೂನಿಗೆ ಕಂಪೇರ್ ಮಾಡುವಂತ ಸಂದರ್ಭದಲ್ಲಿ ನಿಮಗೆ ಒಂದು ಕಾಮನ್ ಆಗಿ ಇಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಆಗುವಂತದ್ದು, ಗಲ್ಫ್ ಅಲ್ಲಿರುವಂತಹ ಹೆಚ್ಚಿನ ಕಾನೂನು ವ್ಯವಸ್ಥೆಗಳು ಇಸ್ಲಾಮಿಕ್ ಏನು ಶರಿಯಾ ಕಾನೂನಿಗೆ ಕನೆಕ್ಟೆಡ್ ಆಗಿರುವಂತದ್ದು. ಅದು ಎಲ್ಲ ಗಲ್ಫ್ ಕಂಟ್ರೀಸ್ ಅಲ್ಲಿ ಅದನ್ನು ಕಾಣ್ಲಿಕ್ಕೆ ಸಾಧ್ಯ ಆಗಲ್ಲ. ಫಾರ್ ಎಕ್ಸಾಂಪಲ್ ಸೌದಿಯಲ್ಲಿ ಹೆಚ್ಚಿನ ಮಟ್ಟಿಗೆ ಶರಿಯಾಗೆ ಕನೆಕ್ಟ್ ಆಗಿರುವಂತಹ ಲೀಗಲ್ ಸಿಸ್ಟಮ್ ಇದೆ. ಒಂದು 10 ವರ್ಷದ ಮೊದಲು ಬಹಳಷ್ಟು ಸ್ಟ್ರಿಕ್ಟ್ ಆಗಿರುವಂತಹ ಕೆಲವೊಂದು ಕಾನೂನುಗಳಿತ್ತು ಇನ್ ಟರ್ಮ್ಸ್ ಆಫ್ ಡ್ರೆಸ್ ಕೋಡ್. ಫಾರ್ ಎಕ್ಸಾಂಪಲ್ ಸೌದೀಸ್ ಅಲ್ಲಿ ತಮಗೆ ಗೊತ್ತಿರಬಹುದು, ಅಬಾಯ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಏನಿದೆ, ಬುರ್ಕಾ ಅಂತ ನಾವೇನೇ ಹೇಳ್ತೀವಿ ಇಲ್ಲಿ, ಅದು ಮ್ಯಾಂಡೇಟರಿ, ಎಲ್ಲರೂ ಕೂಡ ಧರಿಸುವಂತಹ ಒಂದು ಕಾನೂನು ಇತ್ತು. ಇವಾಗ ಅದನ್ನು ಒಂದು ಕಂಪಲ್ಸರಿ ಇಲ್ಲ, ಆಪ್ಷನಲ್ ಕೊಟ್ಟಿದ್ದಾರೆ. ಯಾರಿಗೆ ಇಷ್ಟ ಇದೆ ಅವರು ಒಂದು ಬ್ಯಾಕ್ ಕೋಟ್ ಅಂತ ಹೇಳ್ಬೋದು ಅಂತದನ್ನು ಧರಿಸುವಂಥದ್ದು, ಅಥವಾ ಹೆಡ್ ಸ್ಕಾರ್ಫ್ ಅನ್ನುವಂಥದ್ದು ಕೂಡ ಆಪ್ಷನಲ್. ಒಂದು 10 ವರ್ಷದ ಮೊದಲು ಅದು ಕಂಪಲ್ಸರಿ ಇತ್ತು. ಸೊ ಅದು ಎಲ್ಲರಿಗೂ ಕೂಡ ಕಡ್ಡಾಯ ಇತ್ತು ಸೌದಿಯಲ್ಲಿ.
ಬಟ್ ಈಗ ಅದು ಆ ಒಂದು ಕಾನೂನನ್ನು ತೆರವುಗೊಳಿಸಲಾಗಿದೆ. ಅದು ಬಿಟ್ರೆ ಹೆಚ್ಚಾಗಿ ನಮಗೆ ನಮ್ಮ ದೇಶದಲ್ಲಿರುವಂತಹ ಕಾನೂನು ವ್ಯವಸ್ಥೆಯ ತರದ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಮಗೆ ಅಲ್ಲಿದೆ ಒಂದು. ಮತ್ತೊಂದು ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಭಿನ್ನತೆ ಇದೆ. ಫಾರ್ ಎಕ್ಸಾಂಪಲ್ ಪಬ್ಲಿಕ್ ಡಿಸೆನ್ಸಿ ಅನ್ನುವಂಥದ್ದು, ಕೆಲವೊಂದು ಡ್ರೆಸ್ ಕೋಡ್ ಅನ್ನುವಂಥದ್ದು ಮೇಂಟೈನ್ ಮಾಡ್ಬೇಕಾಗುತ್ತೆ. ಅಂದ್ರೆ ಆ ಒಂದು ಏನು ರಿಲಿಜಿಯಸ್ ಕಾನ್ಸೆಪ್ಟ್ ಅಡಿಯಲ್ಲಿ ಅಂತ ಒಂದು ಮೋಡ್ ಆಫ್ ಏನು ಎಥಿಕ್ಸ್ ಅನ್ನುವಂತ ಒಂದು ಕಾಮನ್ ಡ್ರೆಸ್ ಕೋಡ್ ಅನ್ನುವಂತಹ ಒಂದು ಪಾಲಿಸಿ ಇದೆ. ಪಬ್ಲಿಕ್ ಪ್ಲೇಸ್ ಅಲ್ಲಿ ಆ ರೀತಿಯ ಡ್ರೆಸ್ ಕೋಡ್ ಹಾಕಬಾರ್ದು. ಕೆಲವೊಂದು ಮಾಲ್ಗಳಲ್ಲಿ ಕೂಡ ಸ್ವಲ್ಪ ಹೈ ಮಾಡೆಸ್ಟಿ ತರದ ಡ್ರೆಸ್ ಕೋಡ್ ಹಾಕಿದಂತಹ ವ್ಯಕ್ತಿಗಳನ್ನು ಅವರನ್ನು ಸ್ವಲ್ಪ ಹಿಡಿದು ಅವರಿಗೆ ಸ್ವಲ್ಪ ಏನು ಸೆಕ್ಯೂರಿಟಿಗಳು ಮಾಲಿಗೆ ಬಿಡದಂತಹ ಕೆಲವೊಂದು ಉದಾಹರಣೆಗಳನ್ನು ಕೂಡ ನಾವು ಅಲ್ಲಿ ನೋಡಿದ್ದೀವಿ. ಬಟ್ ದುಬೈ ಇರ್ಬೋದು ಅಥವಾ ಬಹ್ರೇನ್ ಇರ್ಬೋದು, ಇಂತಹ ದೇಶಗಳಲ್ಲಿ ಇದು ಬಹಳಷ್ಟು ಕಡಿಮೆ. ಅಲ್ಲಿ ಹೆಚ್ಚಾಗಿ ಆಲ್ ವೆಸ್ಟರ್ನ್ಸು ಮತ್ತೆ ಎಲ್ಲ ದೇಶದ ಜನರು ಕಾಮನ್ ಆಗಿರುವಂತಹ ಒಂದು ಪ್ರದೇಶ ಆದ ಕಾರಣ ಇಂತಹ ಒಂದು ರೆಗ್ಯುಲೇಷನ್ಸ್ ಇಲ್ಲ. ಒಂದು. ಎರಡನೇದು ಆಲ್ಕೋಹಾಲ್. ನೋಡಿ, ಪಬ್ಲಿಕ್ ಆಲ್ಕೋಹಾಲ್ ಅನ್ನುವಂಥದ್ದು ನಿಷಿದ್ಧಗೊಳಿಸಲಾಗಿದೆ ಹೆಚ್ಚಿನ ಪ್ರದೇಶದಲ್ಲಿ. ನಾವು ಪಾರ್ಕ್ ಅಲ್ಲಿ ಹೋಗಿ ಏನು ಆಲ್ಕೋಹಾಲ್ ಕುಡಿಯುವಂಗಿಲ್ಲ, ಅಥವಾ ಪಬ್ಲಿಕ್ ಪ್ಲೇಸ್ ಅಲ್ಲಿ ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡುವಂಗಿಲ್ಲ. ಸೌದಿಯಲ್ಲಿ ಅಥವಾ ಕುವೈಟ್, ಕತಾರ್ ಅಲ್ಲಿ ಕೂಡ ಈ ಒಂದು ರೂಲ್ಸ್ ಇದೆ. ದುಬೈ ಮತ್ತು ಬಹ್ರೇನ್ ಅಲ್ಲಿ ಆಲ್ಕೋಹಾಲ್ ಶಾಪ್ಗಳಿವೆ, ಗವರ್ಮೆಂಟ್ ನಿಶ್ಚಿತಗೊಳಿಸಿರುವಂತಹ ಕೆಲವೊಂದು ಶಾಪ್ಗಳಿವೆ. ದುಬೈಯಲ್ಲಿ ಬಹಳಷ್ಟು ಲೀನಿಯಂಟ್, ಅಂದ್ರೆ ಸ್ವಲ್ಪ ಫ್ರೀ ಈ ವಿಚಾರದಲ್ಲಿ ಬಹಳಷ್ಟಿವೆ. ಬಟ್ ಬಹ್ರೇನ್ ಅಲ್ಲಿ ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡಬಹುದು. ಹೋಟೆಲ್ಗಳಲ್ಲಿ ಲಭ್ಯ ಇದೆ, ಬಾರ್ಗಳಿವೆ, ಮತ್ತೆ ಕೆಲವೊಂದು ಏನು ನಿಮ್ಮ ಶಾಪ್ಗಳಿವೆ, ಗವರ್ಮೆಂಟ್ ರೆಕಾಗ್ನೈಸ್ಡ್ ಮಾಡಿರುವಂತಹ ಶಾಪ್ಗಳಿವೆ. ಅಲ್ಲಿ ಹೋಗಿ ಪರ್ಚೇಸ್ ಮಾಡಬಹುದು, ಮತ್ತೆ ಪಬ್ಲಿಕ್ ಆಗಿ ಕುಡಿಯುವಂಗಿಲ್ಲ. ಅದರ ಬಗ್ಗೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇದೆ. ಡ್ರಗ್ ಕನ್ಸಂಪ್ಷನ್ ಅನ್ನುವಂಥದ್ದು ಕಾಮನ್. ನಮ್ಮಲ್ಲಿರುವಂತಹ ರೂಲ್ಸ್ ಅಲ್ಲಿದೆ, ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಅದನ್ನು ಫಾಲೋ ಮಾಡ್ತಾರೆ. ಮತ್ತೆ ರಂಜಾನ್ ಉಪವಾಸದ ಸಂದರ್ಭದಲ್ಲಿ ಪಬ್ಲಿಕ್ ಆಗಿ ಏನು ತಿನ್ನುವಂಥದ್ದನ್ನು ಸ್ವಲ್ಪ ಡಿಸ್ಕರೇಜ್ ಮಾಡ್ತಾರೆ ಅವರು. ಆ ರೀತಿ ಅಂದ್ರೆ ನಿಮ್ಮ ಸಹೋದ್ಯೋಗಿಗಳು ಉಪವಾಸದಲ್ಲಿರುವಂತಹ ಸಂದರ್ಭದಲ್ಲಿ ನೀವು ಅವರ ಪಬ್ಲಿಕ್ ಆಗಿ ತಿನ್ನುವಂತ, ಅಂದ್ರೆ ಹೆಚ್ಚಿನ ಯಾರು ಕೂಡ ಆ ರೀತಿ ಫಾಲೋ ಮಾಡಲ್ಲ. ಅಂದ್ರೆ ಫಾಸ್ಟಿಂಗ್ ಉಪವಾಸದ ರಂಜಾನ್ ಸಂದರ್ಭದಲ್ಲಿ ಆ ರೀತಿ ಓಪನ್ ಆಗಿ ಕನ್ಸಂಪ್ಷನ್ ಮಾಡಲ್ಲ ಅಪ್ ಟು ಒಂದು 6-6:30 ಗಂಟೆಯ ಸಂದರ್ಭದ ಈವ್ನಿಂಗ್ ಟೈಮ್ ತನಕ. ಇದು ಒಂದು ರೀತಿಯಲ್ಲಿ ನಾನು ಜಸ್ಟ್ ಒಂದು ಕಂಪ್ಯಾರಿಟಿವ್ ಮಾಡುವಂಥದ್ದು. ಇಂಡಿಯಾಕ್ಕೆ ಕಂಪೇರ್ ಮಾಡಿದ್ರೆ ಅಲ್ಲಿರುವಂತಹ ಡಿಫ್ರೆನ್ಸಸ್ಗಳು. ಮತ್ತೆ ಟ್ರಾಫಿಕ್ ರೂಲ್ಸ್ ಅನ್ನುವಂಥದ್ದು ಕಾಮನ್ ಆಗಿ AI ಕ್ಯಾಮೆರಾಗಳು ಎಲ್ಲ ಕಡೆ ಅಳವಡಿಸಿದ್ದಾರೆ. ನೋಡಿ, ನಮ್ಮಲ್ಲಿ ಅಲ್ಲಿ ಮೇಜರ್ ಡಿಫರೆನ್ಸಸ್, ಮೆಜಾರಿಟಿ ಆಫ್ ದ ಎಲ್ಲ ವೆಹಿಕಲ್ಗಳು ಇರುವಂತದ್ದು ಆಟೋಮೆಟಿಕ್, ಗೇರ್ ಸಿಸ್ಟಮ್ ಇರುವಂತಹ ಕಾರ್ಗಳಿಲ್ಲ. ಮತ್ತೆ ಒಂದು 3 ಅಥವಾ 4 ಲೇನ್ಗಳು ಕಾಮನ್ ಆಗಿ ನಮಗೆ ಕಾಣ್ಲಿಕ್ಕೆ ಸಾಧ್ಯ ಆಗುತ್ತೆ ಯಾವುದೇ ರೋಡ್ಗಳಲ್ಲಿ. ಹೈವೇ ಮಾತ್ರ ಅಲ್ಲ, ಈವನ್ ನಾರ್ಮಲ್ ರೋಡ್ಗಳಲ್ಲಿ ಒಂದು 3 ಅಥವಾ 4 ಲೇನ್ಗಳಿವೆ. ಅದು ಬಿಟ್ರೆ ಅಲ್ಲಿ ದೊಡ್ಡ ಮಟ್ಟಿಗೆ ಅಪಘಾತ ಆಗುವಂತದ್ದು ಯಾವಾಗ ಈ ಲೇನ್ ಚೇಂಜ್ ಮಾಡುವಂತಹ ಸಂದರ್ಭದಲ್ಲಿ ನಾವು ಮಾಡುವಂತಹ ಕೆಲವೊಂದು ಮಿಸ್ಟೇಕ್ಗಳಿಂದ ದೊಡ್ಡ ಮಟ್ಟಿಗೆ ಅಪಘಾತ ನಡೆಯುವಂಥದ್ದು. ಟ್ರಾಫಿಕ್ ರೂಲ್ಸ್ ಬಹಳಷ್ಟು ಸ್ಟ್ರಿಕ್ಟ್ ಆಗಿದೆ, ಆದ್ರೂ ಕೂಡ ಟ್ರಾಫಿಕ್ ವಯೋಲೇಷನ್ ನಡೀತಾ ಇರುತ್ತೆ. ಮೊಬೈಲ್ ಬಳಕೆ ಮಾಡುವಂತದ್ರ ವಿರುದ್ಧ ಇರಬಹುದು, ಅಥವಾ ಸಣ್ಣ ಪುಟ್ಟ ಮಕ್ಕಳನ್ನು ಫ್ರಂಟ್ ಸೀಟ್ ಅಲ್ಲಿ ಕೂತ್ಕೊಳ್ಳಿಸುವಂತಹ ಕೆಲವೊಂದು ರೂಲ್ಸ್ ಗಳಿದೆ. ಎಲ್ಲವೂ ಕೂಡ ಏನು AI ಕ್ಯಾಮರಾದಲ್ಲಿ ಇರ್ಬೋದು, ಅಥವಾ ಟ್ರಾಫಿಕ್ ಪೊಲೀಸ್ಗಳು ಯಾವಾಗ್ಲೂ ಪ್ಯಾಟ್ರೋಲ್ ಮಾಡ್ತಾ ಇರ್ತಾರೆ, ಸುತ್ತಾಡ್ಕೊಂಡಿರ್ತಾರೆ. ಯಾವ್ದಾದ್ರು ಅಂತಹ ವಿಚಾರಗಳನ್ನು ನೋಟಿಸ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ನಮ್ಮನ್ನು ಬದಿಗೆ ನಿಲ್ಲಿಸಿ ಫೈನ್ ಹಾಕಿ ಕಳಿಸುವಂತದ್ದು. ಮತ್ತೆ ಈ ನಾವು ಬಳಸುವಂತಹ ವೆಹಿಕಲ್ ಏನಿದೆ, ಕಾರ್ಗಳೇನಿವೆ, ಅದನ್ನು ನಾವು ಪಾಸಿಂಗ್ ಮಾಡಿಸ್ಬೇಕು. ಪಾಸಿಂಗ್ ಅಂತ ಹೇಳಿದ್ರೆ ಒಂದು ನಿಶ್ಚಿತ ಅವಧಿ ಇದೆ. ಆ ನಿಶ್ಚಿತ ಅವಧಿ ಆದ ನಂತರ ಇನ್ಸ್ಪೆಕ್ಷನ್ ಸೆಂಟರ್ಗಳಿವೆ, ಟ್ರಾಫಿಕ್ ಅವರದ್ದು ಇನ್ಸ್ಪೆಕ್ಷನ್ ಸೆಂಟರ್ಗೆ ನಮ್ಮ ಕಾರನ್ನು ಹೋಗಿ ಅವರಿಗೆ ತೋರಿಸಿ ಅವರದನ್ನು ಇನ್ಸ್ಪೆಕ್ಷನ್ ಮಾಡಿ ಅವರು ಪಾಸ್ ಮಾಡಿದ್ರೆ ಮಾತ್ರ ಆ ಕಾರನ್ನು ನಮಗೆ ಬಳಕೆ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಅವರು ಅದನ್ನು, ಫಾರ್ ಎಕ್ಸಾಂಪಲ್ ಇಂಡಿಕೇಟರ್ ಇರ್ಬೋದು, ಕೆಲವೊಂದು ಲೈಟ್ಗಳಿರ್ಬೋದು, ಡ್ಯಾಮೇಜ್ಗಳಿರ್ಬೋದು, ಅದೇ ರೀತಿಯಲ್ಲಿ ನಮ್ಮ ಏನು ಹೊಗೆ, ಅದರ ಎಷ್ಟರ ಮಟ್ಟಿಗೆ ಇಂಜಿನ್ ಫಂಕ್ಷನಿಂಗ್ ಇರ್ಬೋದು, ಇದೆಲ್ಲವನ್ನು ಕೂಡ ಇನ್ಸ್ಪೆಕ್ಷನ್ ಮಾಡಿ ಪಾಸ್ ಕೊಟ್ರೆ ಮಾತ್ರ ಆ ಕಾರ್ ನಮಗೆ ಬಳಕೆ ಮಾಡ್ಲಿಕ್ಕೆ ಸಾಧ್ಯ ಆಗುವಂಥದ್ದು. ಸೊ ಇಂತಹ ಕೆಲವೊಂದು ಏನು ಫ್ರೀಕ್ವೆಂಟ್ ಚೆಕ್ಅಪ್ ಅಲ್ಲಿ ನಡೀತಾ ಇರುತ್ತೆ. ವಯೋಲೇಷನ್ ಮಾಡಿದವರಿಗೆ ಹೆಚ್ಚಿನ ಸಂಖ್ಯೆಯ ಫೈನ್ಗಳಿವೆ. ಈವನ್ ಸಿಗ್ನಲ್ ಬ್ರೇಕ್ ಮಾಡಿದ್ರು ಕೂಡ ದೊಡ್ಡ ಅಮೌಂಟ್, ಫಸ್ಟ್ ಸಿಗ್ನಲ್ ಬ್ರೇಕ್ ಮಾಡುವಂಥದ್ದು ಅಥವಾ ಸೆಕೆಂಡ್ ಸಿಗ್ನಲ್
ಇದೆಲ್ಲವೂ ಕೂಡ ಒಮ್ಮೆ ನಾವು ಮಾಡಿದ ಮಿಸ್ಟೇಕ್ಸ್ ಅನ್ನೇ ಮತ್ತೊಮ್ಮೆ ಮಾಡಿದ್ರೆ ಫೈನ್ ಡಬಲ್ ಆಗುವಂತಹ ಕೇಸಸ್ ಇದೆ. ಕೆಲವೊಮ್ಮೆ ವೆಹಿಕಲ್ ಅನ್ನು ಕೂಡ ಸೀಸ್ ಮಾಡ್ತಾರೆ, ನಮ್ಮ ಲೈಸೆನ್ಸ್ ಅನ್ನು ಕೂಡ ರದ್ದು ಮಾಡುವಂತಹ ಎಕ್ಸಾಂಪಲ್ಸ್ ಅನ್ನು ಕೂಡ ನಾನು ನೋಡಿದ್ದೇನೆ. ಅಪರಾಧ ಕೃತ್ಯಗಳಾದಾಗ ತುಂಬಾ ಕಠಿಣವಾಗಿರುತ್ತೆ ಶಿಕ್ಷೆ ಅಂತ ಕೇಳಿದ್ವಿ. ಕ್ರೈಮ್ ಅನ್ನುವಂಥದ್ದು ಡಿಪೆಂಡಿಂಗ್ ಅಪಾನ್ ಯಾವ ರೀತಿಯ ಕ್ರೈಮ್ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಈಗ ನಾನು ಹೇಳಿದ ಡ್ರಗ್ಸ್ ತರದ ಕ್ರೈಮ್, ಅದರಲ್ಲಿ ದೊಡ್ಡ ಮಟ್ಟಿಗೆ ಶಿಕ್ಷೆ ನಾವು ಈಗಲೂ ನೋಡ್ತಾ ಇದ್ದೇವೆ. ನಾನು ಒಂದು ಸ್ಟಾಟಿಸ್ಟಿಕ್ಸ್ ನೋಡ್ತಾ ಇರುವಂತ ಸಂದರ್ಭದಲ್ಲಿ ಈಗಲೂ ಕೂಡ ಕೆಲವೊಂದು ಭಾರತೀಯರು ಇನ್ನು ಕೂಡ ಮರಣದಂಡನೆಯ ಶಿಕ್ಷೆಯಲ್ಲಿ ಜೈಲಲ್ಲಿರುವಂತಹ ಕೆಲವೊಂದು ಜನರನ್ನ ನೋಡಿದ್ದೀನಿ. ಅಪ್ರಾಕ್ಸಿಮೇಟ್ಲಿ ರೀಸೆಂಟ್ಲಿ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್, ನಮ್ಮ ಪಾರ್ಲಿಮೆಂಟ್ ಅಲ್ಲಿ ಇಟ್ಟಿರುವಂತಹ ಒಂದು ಡೇಟಾದ ಪ್ರಕಾರ ಒಂದು ಅಪ್ರಾಕ್ಸಿಮೇಟ್ಲಿ 10,500 ಇಂಡಿಯನ್ಸ್, ಭಾರತೀಯರು ಫಾರಿನ್ ವಿದೇಶದ ಜೈಲುಗಳಲ್ಲಿದ್ದಾರೆ. ಅದರಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಗಲ್ಫ್ ಕಂಟ್ರೀಸ್ ಅಲ್ಲಿ ಇದ್ದಾರೆ. ನಾನು ಆ ಒಂದು ಪ್ಯಾಟರ್ನ್ ಆಫ್ ಕ್ರೈಮ್ ಅನ್ನು ನೋಡುವಂತ ಸಂದರ್ಭದಲ್ಲಿ ಫೈನಾನ್ಷಿಯಲ್ ಕ್ರೈಮ್ ಅಲ್ಲಿ ಕೆಲವೊಂದು ಮಂದಿ ಏನು ಅರೆಸ್ಟ್ ಹಾಕೊಂಡು ಜೈಲಲ್ಲಿದ್ದಾರೆ, ಅವರಿಗೆ ದೊಡ್ಡ ಮಟ್ಟಿನ ಶಿಕ್ಷೆ ಇಲ್ಲ. ಅದೊಂದು ಪಾರ್ಷಿಯಲಿ ಒಂದು ಅವರನ್ನು ಅರೆಸ್ಟ್ ಮಾಡ್ತಾರೆ, ಮತ್ತೆ ನೆಗೋಸಿಯೇಷನ್ ಅವರ ನಡುವೆ ಪರಸ್ಪರ ಆಗಿ ಅವರನ್ನು ರಿಲೀಸ್ ಮಾಡುವಂತಹ ಕೇಸಸ್ ಇದೆ. ಫಾರ್ ಎಕ್ಸಾಂಪಲ್, ಚೆಕ್ ಬೌನ್ಸ್ ಆಗುವಂತಹ ಒಂದು ಕಾಮನ್ ಕೇಸಸ್, ಅದರಿಂದ ಬಹಳಷ್ಟು ಕೆಲವೊಂದು ಇಂಡಿಯನ್ಸ್ ಜೈಲಲ್ಲಿ ಇರ್ತಾರೆ. ಅದು ಬಿಟ್ರೆ ಕೆಲವೊಂದು ಕ್ರೈಮ್ ಗಳಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥದ್ದು, ರ್ಯಾಶ್ ಡ್ರೈವ್ ಅಲ್ಲಿ ಕೂಡ ಜೈಲಿಗೆ ಹೋದವರನ್ನು ನೋಡಿದ್ದೇನೆ ನಾನು. ಅದಲ್ಲದೆ ಈ ಡ್ರಗ್ ಪೆಡ್ಲರ್ಸ್ ಇರ್ಬೋದು, ಯೂಸರ್ಸ್ ಇರ್ಬೋದು. ಇತ್ತೀಚೆಗೆ ಒಂದು ಒನ್ ಆಫ್ ದ GCC ಕಂಟ್ರಿಯಲ್ಲಿ ಮನೆಯ ಒಳಗಡೆ, ಫ್ಲಾಟ್ ನ ಅಪಾರ್ಟ್ಮೆಂಟ್ ನ ಒಳಗಡೆ ಗಾಂಜಾ ಬೆಳೆಸಿರುವಂತಹ ಒಂದು ಕೇಸಸ್ ಅನ್ನು ನಾವು ನೋಡಿದ್ದೇವೆ. ಅವರನ್ನು ಬಂಧನ ಅರೆಸ್ಟ್ ಮಾಡಿದ್ರು. ಅದರಲ್ಲಿ ಇಂಡಿಯನ್ ಕೂಡ ಏನು ಪಾರ್ಟ್ ಆಫ್ ಅರೆಸ್ಟ್ ಆಗಿರುವಂತಹ ವ್ಯಕ್ತಿಯಲ್ಲಿ ಒಬ್ಬ ಭಾರತೀಯನು ಕೂಡ ಇದ್ದ. ಇಂತಹ ಕೆಲವೊಂದು ಕೇಸಸ್ಗಳು ನಮಗೆ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಬಿಟ್ರೆ ಏನು ಕೊಲೆ ಅಥವಾ ಇಂತಹ ಪ್ರಕರಣಗಳಲ್ಲಿ ಬಹಳಷ್ಟು ಕಡಿಮೆ, ಅದರ ಅರ್ಥ ಇಲ್ಲ ಅಂತಲ್ಲ, ಕೆಲವೊಂದು ಮಂದಿ ಆ ವಿಚಾರದಲ್ಲೂ ಕೂಡ ಅರೆಸ್ಟ್ ಆಗಿ ಜೈಲಲ್ಲಿದ್ದಾರೆ. ಕಂಪ್ಯಾರಿಟಿವ್ಲಿ ಸೌದಿಯಲ್ಲಿ ಸ್ವಲ್ಪ ಲಾ ಸ್ಟ್ರಿಕ್ಟ್ ಇದೆ. ಈಗ ಪಬ್ಲಿಕ್ ಆಗಿ ಹ್ಯಾಂಗ್ ಮಾಡುವಂತಹ ವಿಚಾರಗಳಿಲ್ಲ, ಅದನ್ನೆಲ್ಲ ಕ್ಯಾನ್ಸಲ್ ಆಗಿದೆ. ಈಗ ಹೊಸ ಕ್ರೌನ್ ಪ್ರಿನ್ಸ್ ಬಂದ ನಂತರ ಸೌದಿಯಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ತಂದಿದ್ದಾರೆ. ಸೊ ಅದು ಬಿಟ್ರೆ ಇನ್ನು ಕೂಡ ಜನರಿಗೆ ಈ ವಿಚಾರದಲ್ಲಿ ಸ್ವಲ್ಪ ಮೋರ್ ಅವೇರ್ನೆಸ್ ಅಂತ ನಂಗನ್ಸುತ್ತೆ. ಆಸ್ ಎ ಒಬ್ಬ ಭಾರತೀಯನಾಗಿ ಒಂದು ವಿದೇಶದಲ್ಲಿ ನಾನು ನೋಡುವಾಗ, ನಾವು ಬಹುಶಃ ವಿದೇಶದಲ್ಲಿ ಸ್ವಲ್ಪ ಜಾಸ್ತಿ ಲಾ ಫಾಲೋ ಮಾಡ್ತಾ ಇದ್ದೀವಿ, ನಮ್ಮ ದೇಶದಲ್ಲಿ ಸ್ವಲ್ಪ ಲೀನಿಯಂಟ್ ಆಗಿ ನಾವು ಇರ್ತೀವಿ ಅನ್ನುವಂತಹ ಒಂದು ಕಂಪ್ಯಾರಿಟಿವ್ ನಾನು ನೋಡಿದ್ದೇನೆ. ಸೊ ಎಲ್ಲ ವಿಚಾರದಲ್ಲೂ ಕೂಡ ನಾವು ಏನು ಆ ಹೊರಗಿನ ಕಾನೂನನ್ನು ಸ್ವಲ್ಪ ಭಯ ಇದೆ ಅನ್ನುವಂತ ಒಂದು ಅಬ್ಸರ್ವೇಷನ್ ನಂದು. ಅದರೊಟ್ಟಿಗೆ ವಿಮೆನ್ ಏನು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಮಾಡುವಂತಹ ಕೆಲವೊಂದು ಪ್ರಕರಣಗಳು, ಒಂದು ಎಕ್ಸಾಂಪಲ್ಸ್ ಆಗಿ ನಿಮಗೆ ತೆಗಿಬಹುದು. ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂತಹ ಪೋಸ್ಟ್ಗಳು, ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತಹ ಕೆಲವೊಂದು ಪೋಸ್ಟ್ಗಳು. ಇತ್ತೀಚಿನ ಸೌದಿಯಲ್ಲಿ ಒಬ್ಬ ಕೇರಳದವ ವ್ಯಕ್ತಿ ಅಂತ ಅನ್ಸುತ್ತೆ, ಒಂದು ಪ್ರವಾದಿ ನಿಂದನೆಯ ಒಂದು ಪೋಸ್ಟ್ ಅನ್ನು ಹಾಕೊಂಡ ಒಂದು ಕಾರಣಕ್ಕೋಸ್ಕರ ಜೈಲಲ್ಲಿ ಈಗಲೂ ಇದ್ದಾರೆ. ಅವರನ್ನು ಬಿಡಿಸ್ಲಿಕ್ಕೆ ಬಹಳಷ್ಟು ಪ್ರಯತ್ನಗಳು ನಡೀತಾ ಇದೆ. ಸೊ ಇಂಥ ಕೆಲವೊಂದು ಎಕ್ಸಾಂಪಲ್ಸ್ ಅನ್ನು ಬಿಟ್ರೆ ಬೇರೆ ದೊಡ್ಡ ಒಂದು ಡಿಫ್ರೆನ್ಸಸ್ ಏನಿಲ್ಲ. ಕಾಮನ್ ಆಗಿ ನಮ್ಮ ದೇಶದಲ್ಲಿ ಇರುವಂತಹ ಏನು ನಮ್ಮ ನ್ಯಾಯ ಸಂಹಿತೆ ಏನಿದೆ ಅದೇ ರೀತಿಯಲ್ಲಿ ಅಂತಹ ಸಿಮಿಲರ್ ಕೇಸಸ್ ಗಳನ್ನು ಕೂಡ ಅದೇ ರೀತಿಯಲ್ಲಿ ಟ್ರೀಟ್ ಮಾಡುವಂತದ್ದು ನೋಡಿದ್ದೀನಿ. ನೀವು ಹಿಂದಿನ ವಿಡಿಯೋದಲ್ಲೂ ಹೇಳಿದ್ರಿ, ಅಂದ್ರೆ ಗಲ್ಫ್ ಬದಲಾಗ್ತಿದೆ ಅಂತ. ಈ ಗಲ್ಫ್ ಬದಲಾವಣೆ ಜೊತೆಗೆ ಈ ಯಾವುದೇ ಹುದ್ದೆಗಳಲ್ಲಿ, ದೊಡ್ಡ ಸ್ಥಾನಗಳಲ್ಲಾಗ್ಲಿ ಅಥವಾ ಯಾವುದೇ ಕಂಪ್ನಿಗಳಲ್ಲಾಗ್ಲಿ ಮಹಿಳೆಯರಿಗೆ ಹೇಗೆ ಅವಕಾಶಗಳು ಸಿಗ್ತಾ ಇದೆ? ಈ ಗಲ್ಫ್ ಬದಲಾವಣೆ ಜೊತೆ ಅಲ್ಲಿನ ಮಹಿಳೆಯರು ಬದಲಾಗ್ತಿದ್ದಾರೆ, ಅಂದ್ರೆ ಅವಕಾಶಗಳು ಹೆಚ್ಚು ಸಿಗ್ತಿವಿ ಅವ್ರಿಗೆ ಅಂತ. ಹೌದು, ಖಂಡಿತವಾಗಿಯೂ ಕೂಡ. ಈಗ ಈ ವಿಮೆನ್ಗೆ, ಈಗ ಮಹಿಳೆಯರಿಗೆ ಸಿಗುವಂತ ಆಪರ್ಚುನಿಟೀಸ್, ಈಗ ನಾನು ನೋಡಿದ ಪ್ರಕಾರ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರ ಪಾರ್ಟಿಸಿಪೇಷನ್ ಈಗ ಯಾವುದೇ ಪಬ್ಲಿಕ್ ಆಪರ್ಚುನಿಟೀಸ್, ಬ್ಯಾಂಕ್ ಇರ್ಬೋದು, ಪೊಲೀಸ್ ಇರ್ಬೋದು, ಅಥವಾ ಇನ್ನಿತರ ಬಹಳಷ್ಟು ಕ್ಷೇತ್ರಗಳಲ್ಲಿ ಮಹಿಳೆಯರ ರೋಲ್ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಉಂಟು. 35% ವರ್ಕ್ ಫೋರ್ಸ್ 23-24 ಈ ಒಂದು 23 ಮತ್ತು 24ನೇ ಒಂದು ಸ್ಟಾಟಿಸ್ಟಿಕ್ಸ್ ಸಂಖ್ಯೆ ನೋಡುವಾಗ ನಮಗೆ 34% ಮಹಿಳೆಯರು ಓವರ್ ಆಲ್ ವರ್ಕ್ ಫೋರ್ಸ್ ಗಳಲ್ಲಿ ನಮಗೆ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಕೆಲವೊಂದು ಎಂಟರ್ಪ್ರಿನರ್ಸ್ ಇದ್ದಾರೆ, ಅಥವಾ ವಿಮೆನ್ ಬ್ಯಾಂಕರ್ಸ್ ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ
ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ಸ್. ಈಗ ನನ್ನ ಯೂನಿವರ್ಸಿಟಿಯಲ್ಲಿ ಆಲ್ಮೋಸ್ಟ್ ಎಲ್ಲ ಈ ನಾನ್ ಅಕಾಡೆಮಿಕ್ ಅಂತ ನಾವೇನ್ ಹೇಳ್ತೀವಿ, ಪರ್ಚೇಸ್ ಇರ್ಬೋದು, ಹ್ಯೂಮನ್ ರಿಸೋರ್ಸ್ ಇರ್ಬೋದು, ಅಥವಾ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಇರ್ಬೋದು, ಇದರೆಲ್ಲರ ಹೆಡ್ಗಳು ವಿಮೆನ್, ಅಥವಾ IT ಹೆಡ್ ವಿಮೆನ್. ಸೊ ಇಂತಹ ಕೆಲವೊಂದು ಕೀ ಪೊಸಿಷನ್ಸ್ ಏನಿದೆ, ನಾನ್ ಅಕಾಡೆಮಿಕ್ಸ್ ಪೊಸಿಷನ್ಸ್ ಏನಿದೆ, ಅದೆಲ್ಲವೂ ಕೂಡ ವಿಮೆನ್ಸ್ ಇದ್ದಾರೆ. ಅಕಾಡೆಮಿಕ್ ಅಲ್ಲಿ ಕೂಡ ಡಿಪಾರ್ಟ್ಮೆಂಟ್ ಚೇರ್ಪರ್ಸನ್ ಆಗಿ ಮಹಿಳೆಯರಿದ್ದಾರೆ. ಸೊ ಇದು ಒಂದು ಯೂನಿವರ್ಸಿಟಿ ಅಂತಲ್ಲ, ಹೆಚ್ಚಿನ ಯೂನಿವರ್ಸಿಟಿಗಳಲ್ಲಿ ನಮಗೆ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ಒಂದು ದೊಡ್ಡ ಟ್ರಾನ್ಸ್ಫಾರ್ಮೇಶನ್. ಇಂತಹ ಒಂದು ಟ್ರಾನ್ಸ್ಫಾರ್ಮೇಶನ್ ಅನ್ನು ನಾವು ಬಹ್ರೈನ್, ದುಬೈ ಅಥವಾ ಕತಾರ್ ಇದರಲ್ಲಿ ನಾವು ಈ ಮೊದಲೇ ಕಂಡಿದ್ವಿ. ಇದರಲ್ಲಿ ಒಂದು ಎಕ್ಸೆಪ್ಷನಲ್ ಇದ್ದದ್ದು ಸೌದಿ ಅರೇಬಿಯಾ. ಬಟ್ ಇವಾಗ ಸೌದಿ ಅರೇಬಿಯಾದಲ್ಲಿ ದೊಡ್ಡ ಮಟ್ಟಿನ ಒಂದು ಕ್ರಾಂತಿ ಅಂತಾರೆ ಹೇಳ್ಬಹುದು. ಪೊಲೀಸ್ಗಳಲ್ಲಿ ಕೂಡ ಮಹಿಳೆಯರಿದ್ದಾರೆ, ಅಥವಾ ನಿಮ್ಮ ಇಮಿಗ್ರೇಷನ್ ಆಫೀಸರ್ಸ್ ಏನಿದ್ದಾರೆ ಅದರಲ್ಲಿ ಕೂಡ ನಿಮಗೆ ಮಹಿಳೆಯರನ್ನು ಕಾಣ್ಲಿಕ್ಕೆ ಸಾಧ್ಯ ಆಗುತ್ತೆ. ಆರ್ಮಿಯಲ್ಲಿದ್ದಾರೆ. ಸೊ ಎಲ್ಲ ಕ್ಷೇತ್ರಗಳಲ್ಲಿ ಈಗ ಸೌದಿಯಲ್ಲಿ ಈಗ ನನ್ನ ಬಹಳಷ್ಟು ಸ್ಟೂಡೆಂಟ್ಸ್ ಗಳು ಸೌದಿ ಅರೇಬಿಯಾದಿಂದ ಬಹ್ರೈನಿಗೆ ಬಂದು ಕಲಿತಾ ಇದ್ದಾರೆ. ಬಹಳಷ್ಟು ಪ್ರಾಜೆಕ್ಟ್ ಸ್ಟೂಡೆಂಟ್ಸ್ ಗಳಿದ್ದಾರೆ. ಅವರೆಲ್ಲರೂ ಕೂಡ ಮಲ್ಟಿನ್ಯಾಷನಲ್ ಕಂಪನೀಸ್ ಇರ್ಬೋದು, ಅಥವಾ ಗವರ್ಮೆಂಟ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತಹ ಮಹಿಳೆಯರು. ಸೊ ಹೆಚ್ಚಿನ ಎಜುಕೇಶನ್ಗೆ ಅಲ್ಲಿಗೆ ಒತ್ತು ಕೊಡ್ತಾ ಇದ್ದಾರೆ, ಮತ್ತು ಹೆಚ್ಚಿನ ಸಂಖ್ಯೆಯ ಜನರು ಪೋಸ್ಟ್ ಗ್ರಾಜುಯೇಷನ್ಸ್ ಮಾಡ್ತಾ ಇದ್ದಾರೆ. ಅಲ್ಲಿ ಯೂತ್ಗಳ ಬದಲಾವಣೆ ನಮಗೆ ಬಹಳ ಚೆನ್ನಾಗಿ ಕಾಣ್ತಾ ಇದೆ. ಕೆಲವೊಂದು ಕೀ ಪೊಸಿಷನ್ಸ್ ಅಲ್ಲಿ ಕೂಡ ಮಹಿಳೆಯರ ಸ್ಥಾನ ನಮಗೆ ಸೌದಿಯಲ್ಲಿ ಕೂಡ ಕಾಣ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ವಿಷನ್ 2030 ಇದು ಕೂಡ ಒನ್ ಆಫ್ ದ ಅಜೆಂಡಾ. ವಿಮೆನ್ ವರ್ಕ್ ಫೋರ್ಸ್ ಅನ್ನು ಜಾಸ್ತಿ ಮಾಡುವಂತದ್ದು, ಅವರಿಗೆ ಕೆಲವೊಂದು ಸ್ಪೆಸಿಫಿಕ್ ಪೋಸ್ಟ್ಗಳಲ್ಲಿ ಅವರನ್ನು ನೇಮಕ ಮಾಡಿಕೊಂಡು, ಅಥವಾ ಮ್ಯಾನೇಜೀರಿಯಲ್ ರೋಲ್ಸ್ ಅಂತ ಏನ್ ಹೇಳ್ತೀವಿ, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ತರದ, ಅಥವಾ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಗಳಲ್ಲಿ ಕೂಡ ವಿಮೆನ್ ರೋಲ್ ತರ್ತಾ ಇದ್ದಾರೆ. ಬಹಳಷ್ಟು ಬದಲಾವಣೆಗಳು ಇನ್ನು ಆಗ್ಲಿಕ್ಕೆ ಇದೆ. ಕೆಲವೊಂದು ಆರಂಭಿಕ ಹಂತ ಅಂತ ಹೇಳ್ಬೋದು ನಮಗೆ. ಸೊ ಮೆನಿ ಚೇಂಜಸ್ ನಮಗೇನು ಫ್ಯೂಚರ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಗಲ್ಫ್ ನಲ್ಲಿ ಭಾರತೀಯರು ಕನ್ನಡಿಗರ ಬಗ್ಗೆ, ಅಲ್ಲಿನ ವ್ಯವಸ್ಥೆ, ನಿಯಮಗಳ ಬಗ್ಗೆ ಬಹಳಷ್ಟು ವಿಷಯ ತಿಳಿಸ್ಕೊಟ್ರಿ. ಹಾಗೆ ಗಲ್ಫ್ ದೇಶಗಳಿಗೆ ಹೋಗ್ಬೇಕು ಅಂತಿರೋರು, ಈಗಾಗ್ಲೇ ಅಲ್ಲಿ ಇರೋರು ಎಲ್ರಿಗೂ ಖಂಡಿತ ಈ ವಿಚಾರಗಳಂತೂ ಉಪಯೋಗ ಆಗೇ ಆಗುತ್ತೆ. ಇನ್ನಷ್ಟು ಅನುಭವಗಳು ನಿಮ್ಗೂ ಆಗ್ತಿರ್ಲಿ, ಹಾಗೆ ನಮ್ ಜೊತೆಗೂ ಅದನ್ನ ಹಂಚ್ಕೊಳ್ತಾ ಇರಿ. ಮತ್ತೆ ಸಿಗ್ತಾ ಇರೋಣ. ಧನ್ಯವಾದ.